लोकशंकरं शंकरं शंकराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः। वन्देदं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महागुरुभ्यो नमः। अथीः भगवो ब्रह्मा 560 ಭಾಷೆ ಭಾಗ ಅಲ್ವಾ? तानि हवा एतानि मन आदीनि संकल्पीकायनानि संकल्पः एको अयनं गमनं प्रलयः येषां तानि संकल्पीकायनानि ಇವೆಲ್ಲವೂ ಇವು ಅಂದ್ರೆ ವಾಕು ನಾಮ ಮನಸ್ಸು ವಾಕು ನಾಮ ಮೂರು ಕೂಡ ಮನ ಆದಿ ಇದೆ. ಇದು ಮನ ಆದಿ ಮನಸ್ಸು ಕೇಳಿಸ್ತಾ ಇರೋದಿಲ್ಲ. ಅಂದ್ರೆ ಮನಸ್ಸು ವಾಕು ಮತ್ತೆ ನಾಮ ಎಲ್ಲವೂ ಕೂಡ ಸಂಕಲ್ಪೀಕಾಯನಾಗಿದೆ. ಸಂಕಲ್ಪ ಅನ್ನೋ ಒಂದರಲ್ಲಿಯೇ ಸೇರ್ಕೊಂಡವುಗಳು, ಆಶ್ರಯಿಸಿಕೊಂಡವುಗಳು, ಅದೇ ಹೋಗೋ ಜಾಗ, ಒಂದಾಗುವ ಜಾಗ, ಪ್ರಳಯ ಅಂತ ಹೇಳ್ತಾ ಇದ್ದಾರೆ. ತುಂಬಾ ತರ್ಕ ಮಾಡಕ್ ಹೋಗ್ಬಾರ್ದು. ಶ್ರುತಿ ಸಂಕಲ್ಪವನ್ನು ಬ್ರಹ್ಮ ಅಂತ ಹೇಳೋಕ್ಕೋಸ್ಕರವಾಗಿ ಮನಸ್ಸು ವಾಕು ನಾಮ ಸಂಕಲ್ಪದಲ್ಲಿ ಆಶ್ರಯಿಸ್ಕೊಂಡಿದೆಯಪ್ಪ, ಸಂಕಲ್ಪವನ್ನು ಬ್ರಹ್ಮ ಅಂತ ಉಪಾಸನೆ ಮಾಡು ಅಂತ. ಸಂಕಲ್ಪಾತ್ಮಕಾನಿ ಉತ್ಪತ್ತವು ಉತ್ಪತ್ತಿ ಕಾಲದಲ್ಲೂ ಸಂಕಲ್ಪದಿಂದ ಉತ್ಪತ್ತಿ ಆಗುತ್ತಂತೆ. ಸಂಕಲ್ಪ ಮಾಡಿದ್ಮೇಲೆ ಯೋಚನೆ ಮಾಡಿ ಶುರು ಮಾಡ್ತಾನೆ, ಯೋಚನೆ ಮಾಡಿದ್ಮೇಲೆ ಮಾತಾಡಿದ್ಮೇಲೆ ನಾಮ ಬರುತ್ತೆ. ಅದನ್ನ ಸಂಕಲ್ಪ ಮೂಲ. ಸಂಕಲ್ಪೇ ಪ್ರತಿಷ್ಠಿತಾನಿ ಸ್ಥಿತೌ ಉತ್ಪತ್ತಿ ಕಾಲದ ಸಂಕಲ್ಪ, ಸ್ಥಿತಿ ಕಾಲದಲ್ಲೂ ಸಂಕಲ್ಪದಲ್ಲಿ ನೆಲೆ ನಿಂತಿವೆ ಆ ಮೂರು ಕೂಡ. ಸಮಕಲ್ಪತಾಂ ಸಂಕಲ್ಪಂ ಕೃತವತ್ಯ ವಿವಾಹ ಸಮಕಲ್ಪತಾಂ ಸಂಕಲ್ಪಂ ಕೃತ ಸಮಕಲ್ಪತಾಂ ಆಗೋದಿಲ್ಲಿ ಸಮಕಲ್ಪತಾಂ ಕಲೀಜ ಒಟ್ಟು ಜೌಶ್ಚ ಪೃಥಿವೀ ಚ ಜಾವಾ ಪೃಥಿವ್ಯೌ ನಿಶ್ಚಲೇ ರಕ್ಷ್ಯೇತೆ. ಜಾವಾ ಪೃಥಿವ್ಯೋ ನಿಶ್ಚಲೇ ಲಕ್ಷ್ಯೇತೆ. ಜಾವಾ ಪೃಥಿವಿಗಳನ್ನು ನೋಡಿದ್ರೆ ಏನು ಸಂಕಲ್ಪ ಮಾಡಿ ಕೂತಿದ್ಯೋ ನಮಗೆ ನಿಶ್ಚಲ ಕಾಣ್ತಾ ಇದೆಯಂತೆ. ಶ್ರುತಿ ಆರೋಪ ಮಾಡ್ತಾ ಇದೆ. ಭೂಮಿ ನೋಡಿದ್ರೆ, ಆಕಾಶ ನೋಡಿದ್ರೆ ಏನು ಸಂಕಲ್ಪ ಮಾಡ್ಕೊಂಡು ದೃಢವಾಗಿ ಗಟ್ಟಿಯಾಗಿ ಅಲುಗಾಡದೆ ಕೂತ್ಕೊಂಡಿದೆ ಅನ್ನೋದೇ ಕಾಣ್ತಾ ಇದೆ ಅಲ್ವೇ ಅಂತ ಇದೆ. ಆ ಮೋಡಗಳನ್ನು ನೋಡಿದ್ರೆ ಆ ಪ್ರಕೃತಿ ಮಾತಿ ಜಡೆ ಹರಿದು ಹೋಗ್ತಾ ಇದೆ ಅನಿಸ್ತಾ ಇದೆ ಅಂತ ರವೀಂದ್ರನಾಥ್ ಠಾಗೂರ್ ಹೇಳಿದ ಹಾಗೇನೆ ಶ್ರುತಿ ಜಾವಾ ಪೃಥ್ವಿಗಳನ್ನು ನೋಡಿದ್ರೆ ನಿಶ್ಚಲವಾಗಿ ಸಂಕಲ್ಪ ಮಾಡಿಕೊಂಡು ಭದ್ರವಾಗಿ ಕೂತಿರೋ ಹಂಗೆ ಕಾಣ್ತಾ ಇದೆಯಲ್ವೇ ಅಂತ ಇದೆ. ನೀವು ಹೂ ಅನ್ಬೇಕು, ನಂಗೆ ಹಂಗೆ ಕಾಣಲ್ಲ ಅನ್ನೋ ಹಾಗಿಲ್ಲ. ನೀವು ಶ್ರುತಿ ಹೇಳಿದ್ಮೇಲೆ ಹೌದು 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 ಅನ್ಬೇಕು. ಶ್ರುತಿ ಹೇಳಿದ್ಮೇಲೆ ಅದಕ್ಕೆ ಅದನ್ನ ಅಪೀಲ್ ಇಲ್ಲ. ಸುಪ್ರೀಂ ಕೋರ್ಟ್ ಹೇಳಿದಾಗೆ ಅದು. ತಥಾ ಸಮಕಲ್ಪೇತಾಂ ವಾಯುಶ್ಚ ಆಕಾಶಂಚ. ವಾಯು ಕೂಡ ಏನೋ ಸಂಕಲ್ಪ ಮಾಡಿ ಜಗತ್ತೆಲ್ಲರೂ ನಾನು ಬದುಕಿಸ್ತೀನಿ, ಎಲ್ರಿಗೂ ಗಾಳಿ ಕೊಟ್ಟು ಉಸಿರಾಟ ಆಡೋ ಹಾಗೆ ಮಾಡ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡಿ ವಾಯು ತನಗೆ ಕೆಲಸ ಮಾಡ್ತಾ ಇದೆಯೋ ಅನ್ನೋದೇ ಕಾಣ್ತಾ ಇದೆ. ಆಕಾಶವು ಕೂಡ ವಿಮಾನ ಹಾರೋದಕ್ಕೆ, ಜನ ಓಡಾಡೋದಕ್ಕೆ, ಎಲ್ಲ ವ್ಯವಹಾರಕ್ಕೂ ಅನುಕೂಲ ಆಗುವ ಹಾಗೆ ಸಂಕಲ್ಪ ಮಾಡಿ ಸ್ಥಿಮಿತವಾಗಿ ನಿಂತ್ಕೊಂಡ್ಬಿಟ್ಟಿದೆ ಆಕಾಶ. ಸಂಕಲ್ಪ ಅದಕ್ಕೆ ಚೇತನತ್ವವನ್ನು ಆರೋಪ ಮಾಡಿ ಸಂಕಲ್ಪ ಮಾಡಿದೆ ಅಂತ ಹೇಳ್ತಾ ಆ ಸಂಕಲ್ಪದಿಂದಲೇ ನಮ್ಗೆಲ್ಲರಿಗೂ ಅನುಕೂಲ ಮಾಡಿಕೊಡ್ತಾ ಇದೆ. ಏತಾವಪಿ ಸಂಕಲ್ಪಂ ಕೃತವಂತ ವಿವಾ. ಇವುಗಳು ವಾಯು ಆಕಾಶವು ಸಂಕಲ್ಪವನ್ನು ಮಾಡ್ತಾ ಇದ್ದಾರೋ ಅಥವಾ ಮಾಡಿದ್ದಾರೋ ಅನ್ನೋ ಹಾಗೇನೆ ಕಾಣ್ತಾ ಇದ್ದಾರೆ. ಸಂಕಲ್ಪ ಮಾಡಿಕೊಂಡು ಸ್ಥಿರವಾಗಿ ಅಚಲವಾಗಿ ಆಕಾಶ ನಿಂತಿದೆ. ಸಂಕಲ್ಪ ಮಾಡಿಕೊಂಡೇ ವಾಯು ಬೀಸ್ತಾ ಇದೆ, ತನ್ನ ಕೆಲಸ ಮಾಡ್ತಾ ಇದೆ. ತಥಾ ಸಮಕಲ್ಪಂತ ಆಪಶ್ಚ ತೇಜಶ್ಚ. ಹಾಗೆ ಅಪ್ಪು ತೇಜಸ್ಸು ಕೂಡ ಒಂದು ನಿಶ್ಚಯ ಮಾಡ್ಕೊಂಡ್ಬಿಟ್ಟಿದೆ, ಪ್ರಪಂಚಕ್ಕೆ ನಾವು ಸಹಾಯ ಮಾಡಬೇಕು. ನೀರುಗಳು ನಾವಿಲ್ಲದೆ ಹೋದ್ರೆ ಜನರು ಬದುಕಕ್ಕಾಗಲ್ಲ. ಆದ್ರಿಂದ ನೀರುಗಳೆಲ್ಲ ಸಂಕಲ್ಪ ಮಾಡಿಕೊಂಡು ಜನರೆಲ್ಲರಿಗೂ ಅನುಕೂಲ ಅನ್ಕೊಂಡಿದೆ. ಉಷ್ಣ ತೇಜಸ್ಸು ಕೂಡ ಸಂಕಲ್ಪ ಮಾಡಿಕೊಂಡೇ ತಾವು ಪ್ರಪಂಚದಲ್ಲಿ ಕೂತಿವೆ. ಸ್ವೇನ ರೂಪೇಣ ನಿಶ್ಚಲಾನಿ ಲಕ್ಷ್ಯಂತೆ. ಅಪ್ಪು ನಿಶ್ಚಲವಾಗಿಲ್ಲ, ಅಪ್ಪು ಹರಿತಾ ಇದೆ.
ಅದು ಅಲ್ವಾ ನೀರಾಗಿದೆ ಅಂತ, ನೀರು ನೀರಾಗಿದೆ ಅಂತ. ನೀರು ನೀರಾಗಿರೋದು ಏನೇನಾಗಿರುತ್ತೆ ಬೇರೆ ತನ್ನ ರೂಪದಿಂದ ನಿಶ್ಚಲ ಅದು ಪರೋಪಕಾರಿಯಾಗಿ ದೃಢವಾಗಿ ನಾನು ಇರೋದೇ ಪ್ರಪಂಚಕ್ಕೆ ಅನುಕೂಲವಾಗುವುದಕ್ಕಾಗಿ ಅಂತ ಹೇಳಿ ನೀರು ಸಂಕಲ್ಪ ಮಾಡಿ ಇದ್ಕೊಂಡಿದೆಯೋ ಅನ್ನೋ ಹಾಗೆ ಕಾಣ್ತಾ ಇದೆ ಅಂತ ಶ್ರುತಿ ಆರೋಪಿತ ಕರ್ತೃತ್ವ. ನಮ್ಮ ಕಡೆಯಿಂದ ವಾಯು, ಆಕಾಶ, ತೇಜಸ್ಸು, ಅಪ್ಪು ಎಲ್ಲವೂ ಕೂಡ ಇದು ಮಾಡ್ಕೊಂಡಿದೆಯೋ ಅಂತ. ಜಾವಾ ಪೃಥ್ವಿ ಎಲ್ಲವೂ ಯತಸ್ತೇಷಾಂ ಜಾವಾ ಪೃಥಿವ್ಯಾದಿನಾಂ ಸಂಕಲ್ಪ್ಯೈ ಯತಸ್ತೇಷಾಂ ಜಾವಾ ಪೃಥಿವ್ಯಾದೀನಾಂ ಸಂಕ್ಲುಪ್ತಿ ಸಂಕಲ್ಪ ನಿಮಿತ್ತಂ ಪುರುಷಂ ಸಂಕಲ್ಪತೆ ಸಮರ್ಥಿ ಭವತಿ. ಪರುಷಂ ಸಂಕಲ್ಪತೆ ಸಮರ್ಥಿ ಭವತಿ. ಹೇಗೆ ಸಂಕಲ್ಪ ಮಾಡದೆ ನೀವು ಕೇಳೋದಾದ್ರೆ ಜಾವಾ ಪೃಥಿವಿಗಳು ದ್ವಿಲೋಕಾಪೃತ ಭೂಮಿ ಸಂಕಲ್ಪ ಮಾಡಿ ದೃಢವಾಗಿ ನಿಂತಿರೋದ್ರಿಂದ ಅದರ ಸಂಕಲ್ಪ ನಿಮಿತ್ತವಾಗಿ ಮಳೆ ಅನ್ನೋದು ಕಾಲಕ್ಕೆ ಬರ್ತಾ ಇರುತ್ತೆ. ಮಳೆಗಾಲದಲ್ಲಿ ದ್ವಿಲೋಕ ಮೋಡಗಳನ್ನೆಲ್ಲ ಎಳ್ಕೊಂಡು ಆಯಾ ಜಾಗಕ್ಕೆ ಬೇಕಾದ ನೀರನ್ನು ಕೊಡುತ್ತೆ. ಜಾವಾಪಸಿಗಳ ಸಂಕಲ್ಪ ತಕ್ಕಾಗಿಯೇ ವೃಷ್ಟಿ ಮಳೆ ಅನ್ನೋದು ಉಂಟಾಗತ್ತೆ, ಸಮರ್ಥವಾಗತ್ತೆ. ಮಳೆ ಉಂಟಾದೇನಾಗುತ್ತೆ ತಥಾ ವರ್ಷಸ್ಯ ಸಂಕಲ್ಪೈ ತಥಾ ವರ್ಷಸ್ಯ ಸಂಕಲ್ಪಿ ಸಂಕಲ್ಪ ನಿಮಿತ್ತಂ ಸಂಕಲ್ಪ ನಿಮಿತ್ತಂ ಅನ್ನಂ ಸಂಕಲ್ಪತೆ ಅನ್ನಂ ಸಂಕಲ್ಪತೆ. ಮಳೆಯ ಸಂಕಲ್ಪವಾಯಿತು, ಮಳೆ ಬರಬೇಕು ಅಂತ ಅಂದ್ಕೊಂಡು ಮಳೆ ಬಂತು ಚೆನ್ನಾಗಿ ಅಂದ್ರೆ ಕಾಮಾಯ ಅನ್ನಂ ಭವಿಷ್ಯತಿ, ಸಮೃದ್ಧ ಅನ್ನ ಆಗುತ್ತೆ. ಚೆನ್ನಾಗಿ ಮಳೆ ಆಗಿದೆ, ಈ ವರ್ಷ ಸುಭಿಕ್ಷೆ ಆಗಿದೆ. ಎಲ್ಲ ರೈತರು ಕೂಡ ತಮ್ಮ ತಮ್ಮ ಗದ್ದೆಗಳಲ್ಲಿ ಭತ್ತ ಬೆಳೆಯೋರು, ರಾಗಿ, ಜೋಳ, ಗೋಧಿ, ಕಡ್ಲೆ, ಹೆಸರು ಎಲ್ಲವೂ ಬೆಳೆಬಿಟ್ಟು ಅನ್ನವನ್ನು ಚೆನ್ನಾಗಿ ಪ್ರಪಂಚಕ್ಕೆ ಸಮೃದ್ಧವಾಗಿ ಒದಗಿಸ್ಕೊಡ್ತಾರೆ. ರೈತರ ನಮ್ಮ ದೇಶದ ಬೆನ್ನು ಎಲುಬು. ರೈತರಿಗೆ ಸಪೋರ್ಟ್ ಆಗಿ ಮಳೆ ಇದೆ. ಮಳೆಯನ್ನ ಜಾವಾಪಸಿಗಳು ಒದಗಿಸ್ಕೊಡ್ತಾ ಇದೆ. ಜಾವಾಪಸಿಗಳ ಸಂಕಲ್ಪದಿಂದ ಮಳೆ ಬಂದು ಮಳೆಯಿಂದ ನೀರಾಗಿ ರೈತರಿಗೆಲ್ಲ ಉತ್ಸಾಹ ಬಂದು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ, ಗದ್ದೆಗಳಲ್ಲಿ ಚೆನ್ನಾಗಿ ಅವರು ತರಕಾರಿ ಬೆಳೆಯೋರು, ಹಣ್ಣು ಬೆಳೆಯೋರು, ಧಾನ್ಯ ಬೆಳೆಯೋರು ಎಲ್ಲವನ್ನು ಬೆಳೀತಾ ಜಗತ್ತಿಗೆಲ್ಲ ಅನ್ನವನ್ನು ಸಮೃದ್ಧ ಮಾಡ್ಕೊಡ್ತಾರೆ. ಪೃಷ್ಟೇರ್ಹಿ ಅನ್ನಂ ಭವತಿ. ಪೃಷ್ಟೇರ್ಹಿ ಅನ್ನಂ ಭವತಿ. ಮಳೆಯಿಂದಲೇ ತಾನೇ ಅನ್ನ ಆಗೋದು. ನೀರೇ ಇಲ್ಲ ಅಂದ್ರೆ ಅನ್ನ ಅಂತ ಬೆಳೀತಾರೆ, ಏನ್ ಬೆಳೀತಾಗಲ್ಲ. ವೃಷ್ಟಿಯಿಂದ ಅನ್ನವಾಗತ್ತೆ. ಅನ್ನಸ್ಯ ಸಂಕಲ್ಪಿ ಪ್ರಾಣಾಹ ಸಂಕಲ್ಪಂತೆ. ಅನ್ನಸ್ಯ ಸಂಕಲ್ಪಿ ಪ್ರಾಣಾಹ ಸಂಕಲ್ಪಂತೆ. ಅನ್ನವೂ ಚೆನ್ನಾಗಿ ಬಂದು ಬದುಕೋತಾರೆ. ಪ್ರಾಣಗಳು ಇರುತ್ತೆ ದೇಹದಲ್ಲಿ. ಪ್ರಾಣ ಬದುಕೊಂಡಿರ್ಬೇಕಾದ್ರೆ ಅನ್ನ ಕೊಟ್ರೆ ಪ್ರಾಣ ಇರುತ್ತೆ. ನೀವು ಅನ್ನವೇ ಕೊಡದೆ ಹೋದ್ರೆ ಅನ್ನ ದಾಮದ ಹಗ್ಗ. ಅನ್ನವನ್ನು ಕಟ್ಕೊಂಡೆ ಪ್ರಾಣ ಕೂತ್ಕೊಂಡಿರೋದು. ಅನ್ನವನ್ನೇ ಕೊಡಲ್ಲ ಅಂದ್ರೆ ಪ್ರಾಣ ನಾನು ಬರ್ತೀನಿಪ್ಪ ಅಂತ ಹೇಳಿ 1-2 ದಿವಸ ನೋಡುತ್ತೆ, 3 ದಿವಸ ನೋಡುತ್ತೆ. ಕೊಡ್ಲಿಲ್ವಾ ಸರಿ ನಾ ಹೋಗ್ತೀನಿ ಬಿಟ್ಟು ಹೋಗುತ್ತೆ ದೇಹವನ್ನ. ಆದ್ರಿಂದ ಪ್ರಾಣನಿಗೂ ಅನ್ನಕ್ಕೂ ಭಾರಿ ಅವಿನಾಭಾವ ಸಂಬಂಧ, ಭಾರಿ ಬಾಯಿ ತುಂಬಾ ಕ್ಲೋಸು. ಹಾಗೆ ಅನ್ನಕ್ಕೆ ವಿ ಅಂತ ಹೆಸರು, ಪ್ರಾಣಕ್ಕೆ ರಮ್ ಅಂತ ಹೆಸರು. ಪ್ರಾಣದಿಂದ ಎಲ್ಲ ರಮಿಸ್ತಾರೆ. ಆ ಅನ್ನದಲ್ಲಿ ಎಲ್ಲ ವಿಶಂತಿ ಹೊಕ್ಕಿದ್ದಾರೆ. ಎಲ್ಲವೂ ಅನ್ನಕ್ಕೆ 4 ಗಂಟೆ 5 ಗಂಟೆ ಕೂಡ ಏನು ಅಡಿಗೆ, ಏನ್ ತಿನ್ನಕ್ಕಿದೆ, ಏನ್ ತಾಯಿ ಮಾಡ್ಬೋದು ಅಂತ ಹೇಳಿ ಅನ್ನ ಅನಿವಾರ್ಯವಾಗಿರ್ತಕ್ಕಂಥ ವಸ್ತು. ಅನ್ನವನ್ನು ಆಶ್ರಯಿಸಿಕೊಂಡು ಪ್ರಾಣ ತಾನು ಆಶ್ರಯಿಸ್ಕೊಂಡಿದೆ. ಈ ಪ್ರಾಣದಿಂದ ರಮಿಸ್ತಾರೆ. ಅನ್ನದಿಂದ ಎಲ್ಲ ತಮ್ಮ ಜಾಗ ಹೊಕ್ಕೊಂಡಿದ್ದಾರೆ, ತಮ್ಮ ಜಾಗ ಪ್ರವೇಶ ಮಾಡ್ಕೊಂಡಿದ್ದಾರೆ. ಆದ್ರಿಂದ ಅನ್ನ ಬಂತು ಅಂದ್ರೆ ಪ್ರಾಣ ಚೆನ್ನಾಗಿದಾಗತ್ತೆ, ಪ್ರಾಣಗಳು ಸಂಕಲ್ಪವಾಗುತ್ತವೆ. ಅನ್ನಮಯ ಹಿ ಪ್ರಾಣಾಹ ಅನ್ನೋಪಷ್ಟಂಭಕಾಹ. ಅನ್ನಮಯ ಹಿ ಪ್ರಾಣಾಹ ಅನ್ನೋಪಷ್ಟಂಭಕಾಹ. ಪ್ರಾಣಗಳು ಅನ್ನಮಯವಾಗಿದೆಯಲ್ವೇ, ಅನ್ನದಿಂದಲೇ ಬೆಳೆಯುವಗಳು. ಅನ್ನವನ್ನು ಆಶ್ರಯಿಸಿಕೊಂಡೆ ಅನ್ನದ ನೆಲೆಯಿಂದಲೇ ಪ್ರಾಣಗಳು ಬದುಕೊಂಡಿವೆ. 2 ಅರ್ಥ ಮಾಡೋದು. ಪ್ರಾಣ ಬಹುವಚನಕ್ಕೆ ಇಂದ್ರಿಯಗಳು ಅಂತ ಅರ್ಥ ಮಾಡ್ಬೋದು. ಇಂದ್ರಿಯಗಳು ಸುಖವಾಗಿರೋದಕ್ಕೂ ಅನ್ನ ಬೇಕು, ಮುಖ್ಯ ಪ್ರಾಣ ಇರೋದಕ್ಕೂ ಅನ್ನ ಬೇಕು. ಅನ್ನ ಇಲ್ಲದೆ ಅದು ದೇಹವೇ ಇರಲ್ಲ, ಇಂದ್ರಿಯವೂ ಇರಲ್ಲ, ಮುಖ್ಯ ಪ್ರಾಣವೂ ಇರಲ್ಲ. ಆದ್ರಿಂದ ಅನ್ನ ಅನ್ನೋದು ಬಹಳ ಮುಖ್ಯ. ಅನ್ನದಿಂದಲೇ ಎಲ್ಲ ನಿಂತಿದೆ. ಅನ್ನಂದಾಮ ಇತಿ ಶ್ರುತಿ. ಅನ್ನಂದಾಮ ಇತಿ ಶ್ರುತಿ. ಬೃಹದಾರಣ್ಯಕದಲ್ಲಿ ಸ್ಪಷ್ಟವಾಗಿ ಅನ್ನವೇ ಹಗ್ಗ ಕಳೆಯ. ಈ ದೇಹೇಂದ್ರಿಯ ಮನೋಬುದ್ಧಿನ ಕಟ್ಟಾಕಿರೋದೇ ಅನ್ನ. ಅನ್ನದಿಂದಲೇ ದೇಹೇಂದ್ರಿಯ ಮನೋಬುದ್ಧಿ ತನ್ನ ಕೆಲಸ ಮಾಡ್ತಾ ಇದೆ. ಅನ್ನ ಕೊಡ್ಲಿಲ್ಲ ಅಂದ್ರೆ 3 ದಿವಸಕ್ಕೆ ಕೋಮ ಹೋಗ್ಬಿಡ್ತಾನೆ. ಹಾಗೆ ಹೋಯ್ತು. ಕೋಮ ಹೋಗ್ಬಿಟ್ಟು ಏನು ತೋರಿಸಿದ್ದೇನೆ, ಇನ್ನೊಂದು ದಿವಸಕ್ಕೆ ಪ್ರಾಣವು ಹೊರಟೋಗುತ್ತೆ. ಆಯ್ತು ಅಲ್ಲಿಗೆ. ತೇಷಾಂ ಸಂಕಲ್ಪಿ ಮಂತ್ರ ಸಂಕಲ್ಪಂತೆ. ತೇಷಾಂ ಸಂಕಲ್ಪಿ ಮಂತ್ರ ಸಂಕಲ್ಪಂತೆ. ಚೆನ್ನಾಗಿ ಊಟ ಮಾಡ್ತಾ ಇದಾರೆ, ತಿಂತಾರೆ, ಮಾಡ್ತಾರೆ ಅಂದ್ರೆ ಮಂತ್ರ ಗಟ್ಟಿಗರಾಗ್ತಾರೆ. ಮಂತ್ರಗಳೆಲ್ಲ ತಯಾರಾಗುತ್ತೆ.
ಯದಾ ಹಿ ಪ್ರಜಾ ಓಷಧೀನ ಮಷ್ಟಂತಿ ಅಥವಾ ಚಂ ವಿಸೃಜಂತೆ. ಶ್ರುತಿ ಯಾವಾಗ ಚೆನ್ನಾಗಿ ಜನ ಊಟ ಮಾಡ್ತಾರೋ, ಮಾತಾಡ್ತಾರೆ, ವೇದ ಹೇಳ್ತಾರೆ, ಕರ್ಮ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದನ್ನ ಅನ್ನ ಬಂದ್ಕೊಳ್ಳೆ ಮಂತ್ರಗಳೆಲ್ಲ ಬಾಯಿಂದ ಬರೋ ಶುರು ಆಗುತ್ತೆ, ಮಂತ್ರಗಳೆಲ್ಲ ಸಿದ್ಧವಾಗುತ್ತೆ. ಪ್ರಾಣವಾನ್ ಹಿ ಮಂತ್ರಾನಧೀತೇನ ಅಬಲಃ. ಪ್ರಾಣವಾನ್ ಹಿ ಮಂತ್ರಾನಧೀತೇನ ಅಬಲಃ. ಪ್ರಾಣವಂತನು ಪ್ರಾಣನ ತಾಕತ್ ಬರ್ಬೇಕಾದ್ರೆ ಅನ್ನ. ಪ್ರಾಣ ತಾಕತ್ತು ಇಂದ್ರಿಯಗಳು ಪಟುವಾಗಬೇಕಾದ್ರೆ ಮಂತ್ರ ಹೇಳ್ತಾನೆ. ಇಲ್ಲದೆ ಅದು ದುರ್ಬಲವಾದವನು ಯಾವ ಮಂತ್ರವನ್ನು ಹೇಳಲ್ಲ, ಏನು ಹೇಳಲ್ಲ. ಹೇಳ ಅಂದ್ರೆ ನಂಗೆ ಸುಸ್ತ, ನಂಗೆ ಆಗಲ್ಲ, ನಂಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಗೌಸ್ಕೊಂಡು ಮಲ್ಕೊಂಡ್ಬಿಡತ್ತೆ. ಅಂದ್ರೆ ಬರೀ ಗೌಸ್ಕೊಂಡು ಮಲ್ಕೊಳ್ದಾದ್ರೆ ಬಂದ್ಮೇಲೆ ಯಾರು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಗೌಸ್ಕೊಂಡು ಮಲ್ಕೊಂಡ್ಬಿಟ್ಟು ಏನು ಪ್ರಪಂಚವೇ ಬೇಡ ಅಂದ್ಬಿಡತ್ತೆ. ಚೆನ್ನಾಗಿ ತುಷ್ಟಿ ಪುಷ್ಟಿ ಬಲ ಎಲ್ಲ ಇತ್ತು ಅಂದ್ರೆ ಬಹಳ ಆಕ್ಟಿವೇಟ್ ಆಗಿದ್ದು, ಶುಕ್ಕಾಗಿದ್ದು, ಎಲ್ಲವನ್ನೂ ಮಾಡ್ತೀನಿ, ಅದನ್ನು ಮಾಡ್ತೀನಿ, ಫಂಕ್ಷನ್ ಮಾಡೋಣ, ಇನ್ನೊಂದು ಮಾಡೋಣ, ಅದನ್ನು ಮಾಡೋಣ ಅಂತ ಹೇಳಿ ಏನು ಅನ್ನ ಬಲ ಎಲ್ಲ ಬಂತು ಅಂದ್ರೆ ಎಲ್ಲಕ್ಕೂ ಉತ್ಸಾಹ ಬರುತ್ತೆ. ಅನ್ನ ಇಲ್ಲ, ಬಲ ಇಲ್ಲ, ಏನೂ ಇಲ್ಲ ಅಂದ್ರೆ ಪ್ರಪಂಚವೇ ಬೇಡ, ಶೂನ್ಯ. ಮಂತ್ರಾಣಾಂ ಸಂಕಲ್ಪತೆ ಕರ್ಮಾಣಿ ಅಗ್ನಿಹೋತ್ರಾದೀನ್ ಸಂಕಲ್ಪಂತೆ. ಮಂತ್ರಾಣಾಂ ಸಂಕಲ್ಪತೆ ಕರ್ಮಾಣಿ ಅಗ್ನಿಹೋತ್ರಾದೀನಿ ಸಂಕಲ್ಪಂತೆ. ಅನುಷ್ಠೀಯಮಾನಾನಿ ಮಂತ್ರ ಪ್ರಕಾಶಿತಾನಿ ಸಮರ್ಥೀ ಭವಂತಿ ಫಲಾಯ. ಅನುಷ್ಠೀಯಮಾನಾನಿ ಮಂತ್ರ ಪ್ರಕಾಶಿತಾನಿ ಸಮರ್ಥೀ ಭವಂತಿ ಫಲಾಯ. ಮಂತ್ರಗಳು ಯಾವಾಗ ತಯಾರಾಯ್ತೋ ಮಂತ್ರಗಳಿಂದ ಕರ್ಮಗಳೆಲ್ಲ ಅಂದ್ರೆ ಅಗ್ನಿಹೋತ್ರಾದಿ ಕರ್ಮಗಳೆಲ್ಲ ಸಿದ್ಧವಾಗುತ್ತೆ, ಅಲ್ಲಿ ಅನುಷ್ಠಾನ ಮಾಡಲ್ಪಡುತ್ತದೆ. ಮಂತ್ರ ಪ್ರಕಾಶಿತವಾದ ಕರ್ಮಗಳೆಲ್ಲ ತಮ್ಮ ತಮ್ಮ ರೂಪವನ್ನು ಪಡ್ಕೊಳ್ಳುತ್ತೆ. ಅಗ್ನಿಹೋತ್ರ ಹೇಗೆ, ದಶಪುಟಪಾಠ ಹೇಗೆ, ಜಾಗೃತ ಹೇಗೆ, ಹಾಗೆ ದೇವ್ರ ಪೂಜೆ, ಸಂಧ್ಯಾ ವಂದನೆ, ಏನೇನು ಕರ್ಮ ಆಗಬೇಕಾದ್ರೂ ಮಂತ್ರ ಬೇಕೇ ಬೇಕು. ಮಂತ್ರದಿಂದಲೇ ಕರ್ಮ ಗೊತ್ತಾಗೋದ್ರಿಂದ ಮಂತ್ರಗಳ ಪ್ರಕಾಶಿತವಾದ ಕರ್ಮಗಳೆಲ್ಲ ತಮ್ಮ ತಮ್ಮ ಸ್ವರೂಪವನ್ನು ಪಡ್ಕೊಳ್ಳುತ್ತವೆ. ತತಃ ಲೋಕಃ ಸಂಕಲ್ಪತೆ, ಲೋಕಃ ಫಲಂ ಸಂಕಲ್ಪತೆ. ತತಃ ಲೋಕಃ ಫಲಂ ಸಂಕಲ್ಪತೆ. ಕರ್ಮಗಳೆಲ್ಲ ಆಯ್ತು ಅಂದ್ರೆ ಕರ್ಮದ ಫಲವಾದ ಲೋಕವೇ ಫಲ, ಅದು ಸಿದ್ಧವಾಗತ್ತೆ. ಸಂಕಲ್ಪದ ಕ್ಲಿಪು ಸಾಮರ್ಥ್ಯ, ಅದು ಫಲ ಕೊಡೋದಕ್ಕೆ ಯೋಗ್ಯವಾಗುತ್ತೆ, ತಯಾರಾಗತ್ತೆ, ಸಿದ್ಧವಾಗತ್ತೆ. ಅದು ಅವನಿಗೆ ಅಭಿಮುಖವಾಗಿರುತ್ತೆ. ಅನುಭವಿಸು ನನ್ನನ್ನು ಅಂತ ಹೇಳ್ಬಿಟ್ಟು ಕರ್ಮ ಮಾಡಿದಿಲ್ಲ ಅಗ್ನಿಹೋತ್ರ ಇದನ್ನ ಮಾವಿನ ಸುದ್ದಿ ಇದು, ಮಾವಿನ ಹಣ್ಣಿನ ಸುದ್ದಿ, ಚೆನ್ನಾಗಿ ಮಾವಿನ ಒಳ್ಳೆ ತಗೋ, ಹಲಸಿನ ಹಣ್ಣಿನ ತಗೋ, ಮುಂದಕ್ಕೆ ನೇರಳೆ ತಗೋ, ಒಳ್ಳೆ ಊಟ ಮಾಡೋ, ಒಳ್ಳೆ ಚೆನ್ನಾಗಿ ಎಲ್ಲ ಆ ಕರ್ಮದ ಫಲವಾಗಿ ಎಲ್ಲ ಅನ್ನಗಳು ಇವನಿಗೆ ಶುರು ಆಗುತ್ತೆ. ಕರ್ಮಕರ್ತ ಸಮವಾಯಿತೆಯ ಸಮರ್ಥೀ ಭವತಿ ಇತ್ಯರ್ಥಃ. ಕರ್ಮಕರ್ತ ಸಮವಾಯಿತೆಯ ಸಮರ್ಥೀ ಭವತಿ ಇತ್ಯರ್ಥಃ. ಕರ್ಮದಿಂದ ಲೋಕ ಅಲ್ಲಿ ಫಲ ಆಗತ್ತೆ ಅಂದ್ರೆ ಹೇಗೆ ಅಂದ್ರೆ ಕರ್ಮವನ್ನು ಮಾಡಿದಂತಹ ಯಜಮಾನನೇ ಸೇರಿಕೊಂಡು ಯಾವುದು ಆ ಫಲ, ಯಾವ ಯಜಮಾನ ಯಾವ ಕರ್ಮವನ್ನು ಮಾಡಿರ್ತಾನೋ ಆ ಕರ್ಮದ ಫಲವಾಗಿ ಏನ್ ಬರುತ್ತದೆಯೋ ಅದು ಆ ಯಜಮಾನ ಕೂಡ್ಕೊಂಡು ಅದು ಸಮರ್ಥವಾಗತ್ತೆ. ಅದು ಆ ಯಜಮಾನಿಗೆ ಉಪಭೋಗ್ಯ ಅನುಭವಿಸೋದಕ್ಕೆ ತಕ್ಕದ್ದಾಗಿ ನಿಲ್ಲತ್ತೆ. ಚೆನ್ನಾಗಿ ತಿನ್ನಪ್ಪ, ಅನುಭವಿಸಪ್ಪ, ಮಜಾ ಮಾಡಪ್ಪ, ಏಕೆ ಒಳ್ಳೆ ಕರ್ಮ ಮಾಡಿದ್ಯಾ, ಪುಣ್ಯವಂತನಾಗಿದೆಯಾ, ಪುಣ್ಯವಂತನಾಗಿ ಕರ್ಮ ಮಾಡಿದ ಮೇಲೆ ಅನುಭವಿಸು ಅಂತೇಳಿ ಎಲ್ಲ ಫಲಗಳು ಅವನಿಗೆ ಬಂದು ಮುಂದೆ ನಿಲ್ಲುತ್ತವೆ. ನನ್ನನ್ನು ಅನುಭವಿಸು ಅಂತೇಳಿ ಫಲಗಳೇ ತಾಂತಾನೆ ಮುಂದೆ ನಿಲ್ಲುತ್ತಂತೆ. ಅಹಮಹಮಿಕಯ, ನಾನು ಮುಂದು ಅಂತ ಹೇಳ್ಬಿಟ್ಟು ಆ ಕರ್ಮ ಪುಣ್ಯಕರ್ಮ ಜಾಸ್ತಿ ಇದ್ಬಿಟ್ರೆ ಎಲ್ಲ ಇಷ್ಟಾರ್ಥಗಳು ಬಂದು ನಿಲ್ಲುತ್ತೆ ಅವನಿಗೆ ಅನುಭವ. ಲೋಕಸ್ಯ ಸಂಕಲ್ಪತೆ ಸರ್ವಂ ಜಗತ್ ಸಂಕಲ್ಪತೆ ಸ್ವರೂಪ ಅವೈಕಲ್ಯಾಯ. ಲೋಕಸ್ಯ ಸಂಕಲ್ಪತೆ ಸರ್ವಂ ಜಗತ್ ಸಂಕಲ್ಪತೆ ಸ್ವರೂಪ ವೈಕಲ್ಯಾಯ. ಸ್ವರೂಪ ವೈಕಲ್ಯ. ಲೋಕ ಆಯ್ತು, ಫಲ ಉಂಟಾಯ್ತು ಅಂದ್ರೆ ಇಡೀ ಜಗತ್ತೇ ಸ್ಟೇಬಲ್ ಆಗಿ ಚೆನ್ನಾಗಿ ಗಟ್ಟಿಯಾಗಿ ನಿಂತಿರುತ್ತೆ. ತನ್ನ ಸ್ವರೂಪದಲ್ಲಿ ಏನು ಕೊರತೆ ಇಲ್ದೇನೆ ಇದಾಗತ್ತೆ. ಎಲ್ಲರೂ ಯಾರಲ್ಲೂ ಪುಣ್ಯವೇ ಇಲ್ಲ ಅಂದ್ರೆ ಇಥಿಯೋಪಿಯಾ ಅಂತ ಒಂದು ದೇಶ, ಅದು 12 ವರ್ಷ ಖಾಯಿಲೆ ಇದು ಮಳೆ ಬರಲಿಲ್ವಂತೆ. ಮಳೆ ಬರದೇನೇ ಒದ್ದಾಡೋಗ್ಬಿಟ್ರು. ಜನರಲ್ಲಿ ಪುಣ್ಯ ಇಲ್ಲ ಅಂದ್ರೆ ಮಳೆ ಬರಲ್ಲ, ಮಳೆ ಬರಲಿಲ್ಲ ಅಂದ್ರೆ ಅನ್ನ ಇಲ್ಲ ಅಂದ್ರೆ ಕಾಯಿಲೆ ಶುರು ಆಗುತ್ತೆ, ಮಳೆ ಇಲ್ಲ ಅಂದ್ರೆ ಕಾಯಿಲೆ ಶುರು ಆಗುತ್ತೆ. ಏನ್ ಒದ್ದಾಟ ಅಂದ್ರೆ ಕಂಗಾಲಾಗ್ಬಿಡ್ತಾರೆ ದೇಶದವರು. ಜನರೆಲ್ಲ ಪುಣ್ಯವಂತರಾಗ್ಬಿಟ್ರೆ ಜಗತ್ತು ಆ ಪುಣ್ಯಾತ್ಮರಿಗೆ ಅನುಗುಣವಾಗಿ ಎಲ್ಲ ಫಲವನ್ನು ತಂದುಕೊಡುತ್ತೆ. ಆದ್ದರಿಂದ ಸ್ವರೂಪವನ್ನು ಕೊರತೆ ಮಾಡದೇ ಇರುವುದಕ್ಕಾಗಿ ಇಡೀ ಜಗತ್ತೆಲ್ಲವೂ ಆ ಕರ್ಮ ನಿಮಿತ್ತವಾಗಿ ಅವರಿಗೆ ಫಲವಾಗಿ ಬಂದಿಲ್ಲತ್ತೆ. ಏತದ್ದೀದಂ ಸರ್ವಂ ಜಗತ್ ಯತ್ ಫಲಾವಸಾನಂ. ಏತದ್ದೀದಂ ಸರ್ವಂ ಜಗತ್ ಯತ್ ಫಲಾವಸಾನಂ. ಅಷ್ಟೇ ಅಲ್ಲ, ಈ ಜಗತ್ತೆಲ್ಲವೂ ಫಲದಲ್ಲಿ ಕೊನೆ ಅನ್ನೋದು. ಎಲ್ಲರೂ ಸುಖಿಯಾಗಿರ್ಬೇಕು, ಇಷ್ಟಾರ್ಥ ಪಡ್ಕೋಬೇಕು, ಆನಂದಿಗಾಗಿ ಬದುಕಬೇಕು, ಇಷ್ಟೇ ಈ ಜಗತ್ತೆಲ್ಲವೂ. ಜಗತ್ತಿನ ಸ್ವರೂಪ ಅಷ್ಟೇ. ಏನಪ್ಪ ಅಂದ್ರೆ ಎಲ್ಲರೂ ಅವರವರ ಫಲವನ್ನು ಪಡ್ಕೊಂಡವರಾಗಿ ಫಲವಂತರಾಗಿ ಅವರು ಆನಂದವಾಗಿ ನೆಮ್ಮದಿಯಿಂದ ಶಾಂತವಾಗಿ ಸುಖವಾಗಿ ಬಾಳೋದು ಅನ್ನೋದೇ ಜೀವನ, ಅದೇ ಬದುಕು, ಇಷ್ಟೇ ಜಗತ್ತೆಲ್ಲವೂ.
ತತ್ಸರ್ವಂ ಸಂಕಲ್ಪ ಮೂಲಂ. ತತ್ಸರ್ವಂ ಸಂಕಲ್ಪಂ. ಎಲ್ಲ ಆಗ್ಬೇಕಾದ್ರೆ ಸಂಕಲ್ಪ ಚೆನ್ನಾಗಿ ಮಾಡಿದ್ರೆ ಸಂಕಲ್ಪದಿಂದ ಮನಸ್ಸು, ಮನಸ್ಸಿನಿಂದ ವಾಕ್ಕು, ವಾಕ್ಯದಿಂದ ಕರ್ಮ, ನಾಮದಿಂದ ಕರ್ಮದಿಂದ ಲೋಕ, ಲೋಕದಿಂದ ಫಲ, ಫಲದಿಂದ ಜಗತ್ತಿನ ಸುಭಿಕ್ಷೆ. ಅಥವಾ ವಿಶಿಷ್ಟ ಏಷ ಸಂಕಲ್ಪ. ಅಥೋ ವಿಶಿಷ್ಟ ಸ ಏಷ ಸಂಕಲ್ಪ. ಆದ್ರಿಂದ ಈ ಸಂಕಲ್ಪ ಅನ್ನೋದು ಬಹಳ ವಿಶೇಷವಾದದು. ಅದು ಸರಿಯಾದ ಸಂಕಲ್ಪ ಮಾಡಬೇಕು. ಒಳ್ಳೆ ಸನ್ಮಾರ್ಗದ ಸಂಕಲ್ಪ, ಶಾಸ್ತ್ರೀಯವಾದ ಸಂಕಲ್ಪ, ಶುಭ ಸಂಕಲ್ಪ. ಶುಭ ಸಂಕಲ್ಪ ಮಾಡಿದರೆ ಶುಭ ಸಂಕಲ್ಪ ತಕ್ಕ ಹಾಗೆ ಅವರಿಗೆ ಫಲವಾಗುತ್ತೆ. ಅತಃ ಸಂಕಲ್ಪ ಉಪಾಸ್ವ. ಅತಃ ಸಂಕಲ್ಪ ಉಪಾಸ್ವ. ಅದನ್ನ ಸಂಕಲ್ಪವನ್ನೇ ಬ್ರಹ್ಮ ಅಂತ ಉಪಾಸನೆ ಮಾಡ್ಬಿಡು. ಈ ಸಂಕಲ್ಪ ಮತ್ತಿನ್ನು ಸಂಕಲ್ಪ ಮಾಡಕ್ ಹೋಗಬೇಡ. ಏನ್ ಸಂಕಲ್ಪ ಮಾಡಿ ಜಗತ್ತಿನವರು ಎಲ್ಲ ವ್ಯವಹಾರ ಮಾಡಿಸಿದ್ದಾರೆ, ಎಲ್ಲಾ ವ್ಯವಹಾರಕ್ಕೂ ಸಂಕಲ್ಪವೇ ಮೂಲ ಅಂತ. ಅದರಿಂದ ಸಂಕಲ್ಪವನ್ನೇ ಬ್ರಹ್ಮ ಅಂತ ಉಪಾಸನೆ ಮಾಡ್ತಾ ಇದ್ರೆ ನಿಮಗೆ ಆ ಸಂಕಲ್ಪ ಬ್ರಹ್ಮೋಪಾಸನೆ ಫಲವಾಗಿ ಎಲ್ಲ ಫಲ ಬರುತ್ತೆ. ಏನೇನ್ ಬರುತ್ತೆ ಅಂತ ಹೇಳಿ ಇವಾಗ ಹೇಳುತ್ತೆ. ಇತ್ಯುಕ್ತ ಫಲಮಾಹ ತದುಪಾಸಕಸ್ಯ. ಇತ್ಯುಕ್ತ ಫಲಮಾಹ ತದುಪಾಸಕಸ್ಯ. ಈ ರೀತಿ ಹೇಳಿಕೊಳ್ಳೇನೆ ಆ ಸಂಕಲ್ಪವನ್ನು ಬ್ರಹ್ಮ ಅಂತ ಉಪಾಸನೆ ಮಾಡಿದ್ರೆ ಏನಾಗುತ್ತೆ ಎಂಬುದನ್ನು ಶ್ರುತಿಯ ಫಲ ಹೇಳುತ್ತೆ. ಸಂಕಲ್ಪಂ ಬ್ರಹ್ಮೇತ್ಯುಪಾಸ್ತೆ. ಸಂಕಲ್ಪಂ ಬ್ರಹ್ಮೇತ್ಯುಪಾಸ್ತೆ. ಸಂಕಲ್ಪ್ತಾನ್ವಯಿಸಲೋಕ. ಸಂಕಲ್ಪ್ತ ಬೇಕು. ಯಾಕೋ ಇದಾಗ್ತಿದೆ ಹಿಂದ್ಗಡೆ ಎಲ್ಲ ಪೂರ್ತಿ ಎಲ್ಲ ಕಾರ ಬಿಟ್ಟವೆ. ಭಾಷ್ಯದಲ್ಲಿ ಮೂಲದಲ್ಲಿ ಅಷ್ಟು ಬಿಟ್ಟವೆ. ಭಾಷೆಯಲ್ಲಿ ಮೂಲದಲ್ಲಿ ಎಲ್ಲರೂ ಭಾಷೆಯಲ್ಲಿ ಇಲ್ಲ. ಇಲ್ಲ ಮಂತ್ರಲ್ಲಿ ಕೂಡ ಇಲ್ಲ. ಸಂಕಪ್ತಿ ಸಂಕಪ್ತಿ ಇಲ್ಲಿ ಇರ್ಲಿ. ಸಿದ್ಧ ತುಂಬಾ ಇದೆ. ಸಂಕಪ್ತ ಅನ್ವಯಿಸಲೋಕಾನ್ ಧ್ರುವ ಪ್ರತಿಷ್ಠಿತೋ ಅಭಿಧಮಾನೋ ಅಭಿಜಿಜ್ಯತಿ. ಸಂಕ್ಲಿಪ್ತವಾನ್ ವೈಸಾಲೋಕಾನ್ ಧ್ರುವಾನ್ ಧ್ರುವ ಪ್ರತಿಷ್ಠಿತೋ ಅವ್ಯಸಮಾನೋ ಅಭಿಜಿಚ್ಯತಿ. ಯಾವತ್ ಸಂಕಲ್ಪಸ್ಯ ಗತಂ ತತ್ರಾಸ್ಯ ಯಥಾ ಕಾಮಚಾರೋ ಭವತಿ. ಯಾವತ್ ಸಂಕಲ್ಪಸ್ಯ ಗತಂ ತತ್ರಾಸ್ಯ ಯಥಾ ಕಾಮಚಾರೋ ಭವತಿ. ಸಂಕಲ್ಪಂ ಬ್ರಹ್ಮೇತ್ಯುಪಾಸ್ತೆ. ಸಂಕಲ್ಪಂ ಬ್ರಹ್ಮೇತ್ಯುಪಾಸ್ತೆ. ಅಸ್ತು ಭಗವತ್ ಸಂಕಲ್ಪಾತ್ ಭೂಯ ಇತಿ. ಸಂಕಲ್ಪಾದ್ಭೂಯ ಸಂಕಲ್ಪಾದ್ಭೂಯೋಸ್ತಿ ಭಗವಾನ್ ಬ್ರವೀತ್ಯಿತಿ. ಸಯಃ ಸಂಕಲ್ಪಂ ಬ್ರಹ್ಮೇತ್ಯುಪಾಸ್ತೆ. ಸಂಕ್ಲಿಪ್ತವಾನ್ ವೈಸಾಲೋಕಾನ್ ಧ್ರುವಾನ್ ಧ್ರುವ ಪ್ರತಿಷ್ಠಿತೋ ಅವ್ಯಸಮಾನೋ ಅಭಿಜಿಜ್ಯತಿ. ಯಾವತ್ ಸಂಕಲ್ಪಸ್ಯ ಗತಂ ತತ್ರಾಸ್ಯ ಯಥಾ ಕಾಮಚಾರೋ ಭವತಿ. ಅಸ್ತಿ ಭಗವತ್ ಸಂಕಲ್ಪಾದ್ ಭೂಯ ಇತಿ. ಸಂಕಲ್ಪಾದ್ಭೂಯೋಸ್ತಿ ತನ್ಮೇ ಭಗವಾನ್ ಬ್ರವೀತ್ಯಿತಿ. ನೆನ್ನೇನು ಪದಚ್ಛೇದ ಮಾಡಿಲ್ಲ ಅಂದ್ರು ಸುಮ್ಮನವರು. ನೆನ್ನೆ ಮಂತ್ರಕ್ಕೆ ಅದು ನೆನ್ನೆ ಶೇಷ ಮಾಡ್ಬೋದು. ತಾನಿ ಹವ ಅದನ್ನ ಮಾಡ್ಬೋದು. ಹಿಂದಿನ ನೆನ್ನೆಗೂ ಶೇಷ ಮಾಡ್ತಾ ಇದೆ ನೋಡಿ. ನೆನ್ನೆದಕ್ಕೆ ತಾನಿ ಹವ ಅಲ್ಲಿಂದ ತಾನಿ ಹ ವೈ ಏತಾನಿ ಸಂಕಲ್ಪೈಕಾಯನಾನಿ ಸಂಕಲ್ಪಾತ್ಮಕಾನಿ ಸಂಕಲ್ಪೆ ಪ್ರತಿಷ್ಠಿತಾನಿ ಸಮಕಲ್ಪತಾಂ ಯಾವಾ ಪೃಥಿವೀ ಸಮಕಲ್ಪೇತಾಂ ವಾಯುಃ ಚ ಆಕಾಶಂ ಚ ಸಮಕಲ್ಪಂತಾಂ ಆಪಃ ಚ ತೇಜಃ ಚ ತೇಷಾಂ ಸಂಕ್ಲೃತ್ಯೈ ವರ್ಷಂ ಸಂಕಲ್ಪತೆ ವರ್ಷಸ್ಯ ಸಂಕ್ಲೃತ್ಯೈ ಸಂಕ್ಲೃತ್ಯ ಅನ್ನಂ ಸಂಕಲ್ಪತೆ ಅನ್ನಸ್ಯ ಸಂಕ್ಲೃತ್ಯೈ ಪ್ರಾಣಾಃ ಸಂಕಲ್ಪಂತೆ ಪ್ರಾಣಾನಾಂ ಸಂಕ್ಲೃತ್ಯೈ ಮಂತ್ರಾಃ ಸಂಕಲ್ಪಂತೆ ಮಂತ್ರಾಣಾಂ ಸಂಕ್ಲೃತ್ಯೈ ಕರ್ಮಾಣಿ ಸಂಕಲ್ಪಂತೆ ಕರ್ಮಣಾಂ ಸಂಕ್ಲೃತ್ಯೈ ಲೋಕಃ ಸಂಕಲ್ಪತೆ ಲೋಕಸ್ಯ ಸಂಕ್ಲೃತ್ಯೈ ಸರ್ವಂ ಸಂಕಲ್ಪತೆ ಸಹ ಏಷಃ ಸಂಕಲ್ಪಃ ಸಂಕಲ್ಪಂ ಉಪಾಸ್ವ ಇತಿ. ಸಹ ಯಃ ಸಂಕಲ್ಪಂ ಬ್ರಹ್ಮ ಇತಿ ಉಪಾಸ್ತೆ ಸಂಕ್ಲಿಪ್ತಾನ್ ವೈ ಸಹ ಲೋಕಾನ್ ಧ್ರುವಃ ಪ್ರತಿಷ್ಠಿತಃ ಅವ್ಯಥಮಾನಃ ಅಭಿಸಿದ್ಧ್ಯತಿ. ಯಾವತ್ ಸಂಕಲ್ಪಸ್ಯ ಗತಂ ತತ್ರ ಅಸ್ಯ ಯಥಾ ಕಾಮಚಾರಃ ಭವತಿ. ಯಃ ಸಂಕಲ್ಪಂ ಬ್ರಹ್ಮ ಇತಿ ಉಪಾಸ್ತೆ ಅಸ್ತಿ ಭಗವಃ ಸಂಕಲ್ಪಾತ್ ಭೂಯಃ ಇತಿ ಸಂಕಲ್ಪಾತ್ ಭಾವ
ಭೂಯಃ ಅಸ್ತಿ ಇತಿ ತತ್ ಮೇ ಭಗವಾನ್ ಬ್ರವೀತು ಇತಿ. ಯಾವಾತ ಸಹಾಯ ಅವನು ಯಾವನಾದರೂ ಸರಿ ಆ ಸಂಕಲ್ಪವನ್ನು ಬ್ರಹ್ಮ ಎಂಬುದಾಗಿ ಉಪಾಸನೆ ಮಾಡುತ್ತಾನೋ ಅವನು ಸಂತೃಪ್ತಾನ್ ಲೋಕಾನ್ ಎಲ್ಲ ಫಲಕ್ಕಾಗಿ ಸಿದ್ಧವಾಗಿರುವ ತಯಾರಾಗಿರುವ ಎಲ್ಲಾ ಲೋಕಗಳನ್ನು ಪಡ್ಕೊಳ್ತಾನೆ. ಧ್ರುವ ಅದೆಲ್ಲ ಲೋಕಗಳು ಧ್ರುವವಾಗಿರೋ ಗಟ್ಟಿಯಾಗಿರ್ತಕ್ಕಂಥ ಲೋಕಗಳು. ಆಮೇಲೆ ತಾನು ಧ್ರುವನಾಗಿ ತಾನು ಆ ಲೋಕ ತುಂಬ ಬರೀ ಲೋಕ ಧ್ರುವ ಬಿಟ್ರೆ ಇವನು ಧ್ರುವ ಆದ್ರೆ ಪ್ರಯೋಜನ ಆಯಿತು. ತಾನು ಧ್ರುವನಂದೇ ಬಹಳ ದಿವಸ ಇದ್ದುಕೊಂಡವನಾಗಿದ್ದು ಗಟ್ಟಿಯಾಗಿರ್ತಕ್ಕಂಥ ಲೋಕಗಳನ್ನ ಪ್ರತಿಷ್ಠೆ ನೆಲೆ ನಿಂತಹ ಲೋಕಗಳನ್ನ ಅನುಭವಿಸ್ತಾನೆ. ತಾನು ಪ್ರತಿಷ್ಠೆ ಹೊಂದಿ ತಾನು ಧ್ರುವತ್ವ ಹೊಂದಿ ಅವ್ಯಸಮಾನ ಪೀಡಾರಹಿತನಾಗಿ ಯಾರಿಂದಲೂ ಪೀಡೆಗೆ ಒಳಗಾಗದೆ, ವ್ಯಸಮಾನ ಅಂದ್ರೆ ಪೀಡೆಗೆ ಒಳಗಾಗೋದು ವ್ಯಸತೆ, ಅವ್ಯಸಮಾನ ಅಂದ್ರೆ ಅವ್ಯಸಮಾನ ಲೋಕಾನ್ ಅವ್ಯಸಮಾನ ಪೀಡೆಗೆ ಒಳಪಡದೇ ಇರೋ ಲೋಕಗಳನ್ನ ತಾನು ಪೀಡಾರಹಿತನಾದವನಾಗಿ ಅವನು ತಯಾರು ಮಾಡ್ಕೊಳ್ತಾನೆ, ಉಂಟು ಮಾಡ್ಕೊಳ್ತಾನೆ. ಯಾವ ಸಂಕಲ್ಪಸ್ಯ ಗತ, ಈ ಸಂಕಲ್ಪದ ವ್ಯಾಪ್ತಿ ಎಲ್ಲಿವರೆಗಿದೆಯೋ ಆ ಎಲ್ಲಾ ಜಾಗದಲ್ಲೂ ನಿನಗೆ ಬೇಕಾದಂಗೆ ಓಡಾಡ್ತಾನೆ. ಸಂಕಲ್ಪ ಮಾಡ್ದ ಇವಾಗ ಯಾಕೋ ಮಗ ಅಮೆರಿಕಾದಲ್ಲಿದ್ದಾನೆ, ಅವನಿಗೆ ಅಡುಗೆ ಮಾಡೋಕೆ ಕಷ್ಟ ಆಗ್ತಾ ಇದೆ ಕಾಣಂತೆ, ಒಂದ್ಸಲ ಹೋಗ್ಬಿಡ್ತೀನಿ ಸಂಕಲ್ಪ ಮಾಡ್ಬಿಟ್ರೆ ಟಕ್ ನಿಮಿಷಕ್ಕೆ ಅಲ್ಲಿ ಹೋಗಿ ಅಲ್ಲಿದ್ದು ಬಿಡ್ತಾರೆ. ಏನಮ್ಮ ಬಂದ್ಬಿಟ್ಟೆಲ್ಲ ಹೌದು ಕಣ ಯೋಚನೆ ಮಾಡಿದೆ, ನಿಂಗೆ ಪಾಪ ನಿಂಗೆ ಕಷ್ಟ ಆಗ್ತಾ ಇದೆಯೋ ಅನ್ಕೊಂಡು ಬಂದ್ಬಿಟ್ಟೆ ಅಂತ ಹೇಳ್ಬಿಟ್ಟು ಒಂದು ದಿವಸ ಹೋಗಿ ಅವನು ಅನ್ನ ಸಾರು ಅಡುಗೆ ಮಾಡಿಬಿಟ್ಟು ಇನ್ನೊಂದು ಸಂಕಲ್ಪ ಬಂದು ಬೆಂಗಳೂರು. ಏನು ಇಷ್ಟು ಬೇಗ ಆ ಸಂಕಲ್ಪ ಬ್ರಹ್ಮೋಪಾಸಕರ ಅಷ್ಟು ಇರುತ್ತೆ. ಆ ಸಂಕಲ್ಪ ಏನು ಮಾಡ್ತಾರೋ ಅಲ್ಲಿ ಹೋಗಿ ಇದ್ದು ಬಿಡ್ತಾರೆ ಅವರು. ಸಂಕಲ್ಪ ಬ್ರಹ್ಮೋಪಾಸಕರಿಗೆ ಅದೃಶ್ಯವಾಗುವುದು, ಅಂತರ್ಧಾನವಾಗುವುದು, ಲೋಕಾಂತರಕ್ಕೆ ಹೋಗೋದು ಎಲ್ಲ ಶಕ್ತಿ ಬಂದ್ಬಿಡುತ್ತೆ. ಸಂಕಲ್ಪಸ್ಯ ಘಟ, ಸಂಕಲ್ಪದ ವ್ಯಾಪ್ತಿ ಎಲ್ಲಿವರೆಗಿದೆಯೋ ಅಲ್ಲಿವರೆಗೂ ಯಥಾಕಾಮಚಾರ ಬೇಕಾದಂಗೆ ಓಡಾಡ್ತಾ ಇರೋದು. ಆ ರೀತಿ ಆಗತ್ತೆ. ಯಾರಿಗೇನು ಯಾವ ಸಂಕಲ್ಪ ಬ್ರಹ್ಮೇಚ್ಛಾಸೆ, ಯಾರು ಸಂಕಲ್ಪನ ಬ್ರಹ್ಮಾತ್ಮಾಸನೆ ಮಾಡ್ತಾನೋ ಅಂತ ಇನ್ನೂ ಹೇಳಿ ಮುಗಿಸಿಲ್ಲ ಸ್ವಾಮಿಯಿಂದ ಏನಪ್ಪ ಅಂತ, ಇನ್ನು ಮುಂದಕ್ಕಿದೆಯಾ ಅಂದ. ಇದೆ ಇದಿರ್ಲಿ ಮುಂದಕ್ಕೆ ಹೇಳಿ, ಮುಂದಕ್ಕೆ ಏನಿದೆ ಅಂದ. ಸಂಕಲ್ಪ ಮುಂದಕ್ಕೆ ಉಂಟಾ ಅಂತ. ಹೌದು ಉಂಟು, ಸಂಕಲ್ಪಕ್ಕಿಂತ ಮುಂದೆ ಹೆಚ್ಚು ಉಂಟು ಅದು. ಅದನ್ನು ಹೇಳಿ ಸ್ವಾಮಿ, ಅದನ್ನು ಕೇಳಬೇಕು ನಾನು ಅಂದ್ರೆ. ಇವಾಗ ಇದು ಹೇಳಿದ್ದಕ್ಕೆ ಏನಾಯ್ತು, ಯಾರು ಮಾಡ್ತಾರೋ ಮಾಡ್ಕೊಳ್ಳಿ, ನನಗದು ಬೇಡ, ನನಗೆ ಮುಂದಕ್ಕೆ ಹೋಗಿ ಇನ್ನು ಮುಂದಕ್ಕೆ ಹೋಗಿ 15 ಪಾರ್ಟ್ ದಾಟಬೇಕು. ಪ್ರಾಣ ದಾಟಿಬಿಟ್ಮೇಲೆ ಮುಂದೆ ಭೂಮಿ ವಿದ್ಯೆ ಬರುತ್ತೆ. ಆಶಾ ಪ್ರಾಣ 14 ಆಶೆ, 15 ಪ್ರಾಣ. ಪ್ರಾಣ ಆದ್ಮೇಲೆ ನಿಂತು ಬಿಡ್ತಾನೆ, ಸುಮ್ಮನೆ ಆಗ್ಬಿಡ್ತಾನೆ, ಕೇಳೋದೇ ಇಲ್ಲ. ಇವರೇ ಹೇಳ್ತಾರೆ ಮುಂದೆ ಕೇಳೋ, ಮುಂದಕ್ಕೆ ಉಂಟು ಅಂತಾರೆ. ಓ ಹೌದಾ ಗೊತ್ತಾ, ಭಯ ಬಿಡ್ತಾನೆ ಅವನಿಗೆ. ಅವನು ಏಷಿತವಾದಿ ಪ್ರಾಣ ಅತಿವಾದಿ ಅಂದ್ಬಿಟ್ರು ಪ್ರಾಣನ ಅತಿವಾದಿ ಅಂದ್ಮೇಲೆ ಆ ಪ್ರಾಣಿಗೆ ಎಂಡನು ಅಂತ ಕೊಂಡ್ಬಿಟ್ಟ. ಇಲ್ಲ ಮುಂದಕ್ಕೆ ದ್ಯುತ್ಪಾದೇತಿ ಸರಸ್ ಕುಮಾರ, ಮುಂದಕ್ಕೆ ಕೇಳು ಅಂತ ಕೇಳಿಸ್ತಾ ಇದ್ದಾರೆ. ಇಷ್ಟವರೆಗೆ ಆಗಿರೋದು ವಾಕ್ ಮತ್ತೆ ನಾಮ ಮೊದಲು, ಆಮೇಲೆ ವಾಕು, ಆಮೇಲೆ ಮನಸ್ಸು, ಇವಾಗ ಸಂಕಲ್ಪ 4ನೇದು. ಮಧ್ಯದಲ್ಲಿ ಇದು ಬಂದಿಲ್ವಾ, ಕೇಳಿಸ್ಕೊಳ್ಳೋದು ಬಂತು ಅನ್ಕೊಂಡೆ. ಇಲ್ಲ ಬಂದಿಲ್ಲ. ಇಲ್ಲ ನಾಮ ಶುರು, ನಾಮ ಬ್ರಹ್ಮ ಋಗ್ವೇದ ಎಲ್ಲ ವೇದಗಳೆಲ್ಲ ನಾಮ ಅಂದ್ರು. ನಾಮ ಉಚ್ಚಾರಣೆ ಮಾಡೋದು ವಾಕು ಅಂದ್ರು. ವಾಕನ್ನು ನಾಮವನ್ನು ಎರಡು ಹಿಡ್ಕೊಂಡು ಮನಸ್ಸು ಅಂದ್ರು. ಆಮೇಲೆ ಇವಾಗ ಸಂಕಲ್ಪ. ಅಷ್ಟು ಸಂಕಲ್ಪ ಆದ್ಮೇಲೆ ಚಿತ್ತ ಶುರು ಆಗುತ್ತೆ. ಸಂಕಲ್ಪಂ ಬ್ರಹ್ಮೇತಿ ಬ್ರಹ್ಮ ಬುದ್ಧ್ಯಾ ಉಪಾಸ್ತೆ ಸಂಕಲ್ಪ್ತಾನ್ ವೈ ಧಾತ್ರಾ ಅಸ್ಯ ಇಮೇ ಲೋಕಾಃ ಫಲಮಿತಿ ಕ್ಲುಪ್ತಾನ್ ಸಮರ್ಥಿತಾನ್ ಸಂಕಲ್ಪಿತಾನ್ ಸ ವಿದ್ವಾನ್. ಸಂಕಲ್ಪಿತ ಎಂದು ಬೇಡ. ಧ್ರುವಾನ್ ನಿತ್ಯಾನ್ ಅತ್ಯಂತ ಅಧ್ರುವಾಪೇಕ್ಷೆಯ. ಯಾವನಾದ್ರೂ ಸರಿ ಅವನು ಸಂಕಲ್ಪವನ್ನು ಬ್ರಹ್ಮ ಅಂತ ಹೇಳಿ ಬ್ರಹ್ಮ ಬುದ್ಧಿಯಿಂದ ಸಂಕಲ್ಪ ಅನ್ನೋದು ಎಷ್ಟು ಜೋರಾಗಿದೆ ನೋಡಿ. ಇಡೀ ಜಗತ್ತಿನ ಎಲ್ಲ ವ್ಯವಹಾರಕ್ಕೂ ಸಂಕಲ್ಪವೇ ಮೂಲ. ಸಂಕಲ್ಪದಲ್ಲೇ ಎಲ್ಲ ಇರೋದು, ಸಂಕಲ್ಪವೇ ನಡೆಸ್ತಾ ಇರೋದು, ಸಂಕಲ್ಪದಲ್ಲೇ ಒಂದಾಗ್ತಾ ಇದ್ದಾರೆ. ಅದು ಸಂಕಲ್ಪ ಬಹಳ ದೊಡ್ಡದು ಅಂತ ಅನ್ಕೊಂಡ್ರೆ ಸುಮ್ಮನೆ ಸಂಕಲ್ಪ ದೊಡ್ಡದು ಅನ್ಕೋಬೇಡ, ಅದು ಬ್ರಹ್ಮ ಬುದ್ಧಿಯಿಂದ ಮಾಡು. ದೊಡ್ಡದು ಯಾವುದೋ ಬ್ರಹ್ಮ, ಅದು ಸಂಕಲ್ಪ ಅಷ್ಟು ದೊಡ್ಡದು ಅಂದರೆ ಅದನ್ನು ಬ್ರಹ್ಮ ಅಂತ ಭಾವನೆ ಮಾಡಿ ಆ ಭಾವನೆಯಲ್ಲಿಯೇ ಅಹೋರಾತ್ರಿಯನ್ನು ಕ್ಯಾರಿ ಮಾಡ್ತಾ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಕ್ಯಾರಿ ಮಾಡು. ಸಂಕಲ್ಪ ಬ್ರಹ್ಮ ಸಾಕ್ಷಾತ್ಕಾರ ಆಯಿತು ಅಂದರೆ ನೋಡು ಮುಂದಕ್ಕೆ ಇಂಥ ಫಲ ಆಗುತ್ತೆ. ಅಂದರೆ ಇವನಿಗೆ ಎಲ್ಲ ಲೋಕಗಳು ಫಲಕ್ಕಾಗಿ ನಿಂತಿರುವ ಕ್ಲುಪ್ತಾನ್ ಲೋಕ, ಕ್ಲುಪ್ತ ಅಂದರೆ ಗೊತ್ತಾದ ಅಂತ, ಫಲಕ್ಕಾಗಿ ಗೊತ್ತಾದ ಎಲ್ಲ ಲೋಕಗಳು ಆ ವಿದ್ವಾನ್ ತಾನು ಕೂಡ ಧ್ರುವನಾಗಿ ನಿತ್ಯವಾಗಿರ್ತಕ್ಕಂತಹ ಆ ಲೋಕಗಳನ್ನು
ಧ್ರುವ ಲೋಕ ಅಂತ ಹೇಳೋ ಅತ್ಯಂತ ಅಧ್ರುವವಾದ ಇವತ್ತು ನಾಳೇನೋ ಹೊಡೆದು ಹೋಗುವ ಗುಳ್ಳೆಯಂತೆ ಇರತಕ್ಕಂತಹ ಫಲಕ್ಕೆ ಹೋಲಿಸ್ಕೊಂಡ್ರೆ ಈ ಸಂಕಲ್ಪ ಬ್ರಹ್ಮೋಪಾಸಕನ ಪಡೆಯುವ ಲೋಕ ಭಾರಿ ಕೋಟಿ ಸಾವಿರಾರು ವರ್ಷ ಲಕ್ಷಾಂತರ ವರ್ಷ ಇರುತ್ತೆ, ಕೋಟಿ ವರ್ಷ ಇರುತ್ತೆ. ಇಂಥ ಲೋಕಕ್ಕೆ ಹೋಗ್ತದೆ. ಇದೆಲ್ಲ ಬಹಳ ಅತ್ಯಲ್ಪ. ಮನುಷ್ಯ ಲೋಕ, ಪ್ರಾಣಿ ಲೋಕ, ಪಕ್ಷಿ ಲೋಕ, ಕ್ರಿಮಿ ಲೋಕದ ಫಲವಲ್ಲ ಅತ್ಯಲ್ಪ. ಇದಕ್ಕೆ ಹೋಲಿಸ್ಕೊಂಡ್ರೆ ಸಂಕಲ್ಪ ಬ್ರಹ್ಮೋಪಾಸಕರಿಗೆ ಬರುವ ಫಲ ಧ್ರುವ ತುಂಬಾ ದಿವಸ ಇರತಕ್ಕದ್ದು, ಸಾವಿರಾರು ವರ್ಷ ಇರತಕ್ಕದ್ದು. ಧ್ರುವಶ್ಚ ಸ್ವಯಂ, ಬರೀ ಲೋಕ ಧ್ರುವ ಅಷ್ಟೇ ಅಲ್ಲ, ತಾನೂ ಧ್ರುವನಾಗಿದ್ಕೊಂಡು ಅಲ್ಲಿ ಅಷ್ಟು ದಿವಸ ತಾನೂ ಇದ್ಕೊಂಡು ಲೋಕಿನೋ ಹಿ ಅಧ್ರುವತ್ವೇ ಲೋಕೆ ಧ್ರುವಕ್ಲಪ್ತಿರ್ ವ್ಯರ್ಥ ಇತಿ ಧ್ರುವ ಸನ್. ಲೋಕಿನ ಅಧ್ರುವ, ಲೋಕನ್ನುಳ್ಳಂತಹ ಆ ಉಪಾಸಕರು ಅವರು ಅಧ್ರುವ ಆಗ್ಬಿಟ್ರೆ, ಅವರೇ ಟೆಂಪ್ರವರಿ ತಾತ್ಕಾಲಿಕ ಅಂತ ಆಗ್ಬಿಟ್ರೆ, ಲೋಕದ ವಿಷಯಕ್ಕೆ ಧ್ರುವತ್ವ ಕಲ್ಪನೆ ಇದೆಯಲ್ಲ ವ್ಯರ್ಥ. ಅದು ಲೋಕ ಧ್ರುವ ಇನ್ನೇನಾಯ್ತು, ಇನ್ನೇನು ಲಾಭ ಆಯ್ತು? ಬರೀ ಲೋಕಗಳು ಧ್ರುವ ಆಗಿದ್ಬಿಟ್ಟು ಹೋದವ್ರು ಅಲ್ಲಿ ಇರಲ್ಲ ಅಂದ್ರೆ ಏನ್ ಪ್ರಯೋಜನ? ಯಾವುದೋ ಒಂದು ದ್ವೀಪ ಇದೆ, ಆ ದ್ವೀಪದಲ್ಲಿ ಹೇಗಿದೆ ಒಬ್ಬರು ಇಲ್ಲ, ಮಾತ್ರ ಅಲ್ಲಿ ಬರೀ ಎಲ್ಲ ಬಂಗಾರಗಳೇ. ಅಲ್ಲಿನ ಪಕ್ಷಿಗಳಿಗೆಲ್ಲ ಆ ಕೊಕ್ಕು ಒಳ್ಳೆ ವಜ್ರದ ಕೊಕ್ಕು, ಆಮೇಲೆ ಮರಕತ ಮಣಿಯ ಇದು ಕಾಲು, ಆಮೇಲೆ ಬೆಳ್ಳಿ ಬಂಗಾರದ ರೆಕ್ಕೆ, ಅದರ ಪುಚ್ಚ ರತ್ನದ್ದು ಬಹಳ ಚೆನ್ನಾಗಿದೆ ಪಕ್ಷಿಗಳು. ಅಂತಹ ದ್ವೀಪ ಅದು. ಅಲ್ಲಿ ಎಲ್ಲ ಪಕ್ಷಿಗಳು ಹಾಗೆ ಇದೆ, ಎಲ್ಲ ಇದು ಆಗಿದೆ. ಅದು ಯಾರು ಅದು ಹೋಗಿಲ್ಲ, ಯಾರು ನೋಡಿಲ್ಲ, ಯಾರಿಗೂ ಅದು ಗೊತ್ತಿಲ್ಲ ಅಂದ್ರೆ ಏನ್ ಪ್ರಯೋಜನ? ಸುಳ್ಳಿಲ್ಲ, ಲೋಕ ಇದೆ. ಹಿಮಾಲಯ ಬೆಳೆದು ದೊಡ್ಡ ದೀಪ ಉರಿತಿದೆ, ಅದು ಯಾರು ನೋಡಿಲ್ಲ ಅಂತ. ಹೌದು ನಿಯೋಗ ಬರುತ್ತೆ, ಹಿಮಾಲಯದಲ್ಲಿ ದೊಡ್ಡ ದೀಪ ಉರಿತಿದೆ, ಅದು ಯಾರಿಗೂ ಕಾಣ್ತಲ್ಲ ಅಂತ. ಸರ್ ನಿಮ್ಗೆ ಗೊತ್ತಾಯ್ತಿದ್ರೆ ಅದು ಹಂಗೆ ಗೊತ್ತಾಗುತ್ತೆ, ಬುಕ್ ಅಲ್ಲಿ ಬರುತ್ತೆ. ನೋಡಿದಿರೋ ಫಲ ಇದೆ ಅಂತಂದ್ರೆ ಅದಕ್ಕೆ ಅರ್ಥ ಇಲ್ಲ. ಯಾಕೆಂದ್ರೆ ಎಲ್ಲ ಅಸ್ತಿತ್ವವು ಅರಿವಿನಿಂದ ಆಗ್ಬೇಕು. ಅರಿವಿಲ್ದೇನೆ ವಸ್ತು ಇದೆ ಅಂತ ಅರ್ಥ ಏನೋ? ವಸ್ತು ಇದೆ, ಅದು ಅರಿವಾಗಿಲ್ಲ ಅಂದ್ರೆ ಇದೇನಕ್ಕೆ ಎವಿಡೆನ್ಸ್ ಏನೋ? ಆ ಪ್ರೂಫೇ ಇಲ್ಲ. ಅರಿವೇ ಎಲ್ಲಕ್ಕೂ ಇದು ಮೂಲ ಆಧಾರ. ಅರಿವಿನದಕ್ಕೆ ಇದೇನಕ್ಕೆ ಶಬ್ದಕ್ಕೆ ಅರ್ಥ ಇಲ್ಲ. ಪ್ರತಿಷ್ಠಿತಾನ್ ಉಪಕರಣ ಸಂಪನ್ನಾನ್ ಇತ್ಯರ್ಥಃ. ಬರೀ ಲೋಕ ಮಾತ್ರ ಧ್ರುವ ಅಲ್ಲ, ಪ್ರತಿಷ್ಠಿತ ಲೋಕ ಅಂದ್ರೆ ಎಲ್ಲಾ ಉಪಕರಣವೂ ಇದೆ, ಇನ್ಸ್ಟ್ರೂಮೆಂಟು ಇದೆ. ಮೊಬೈಲ್ ಆಗಲಿ, ಕಾರ್ ಆಗಲಿ, ಟಿವಿ ಆಗಲಿ, ಮತ್ತೊಂದಾಗಲಿ, ಏನೇನ್ ಬೇಕೋ ಎಲ್ಲ ಉಪಕರಣ ಕೂಡಿಕೊಂಡಂತಹ ಲೋಕ. ಅಂತಹ ವಿಶೇಷವಾದ ಲೋಕಕ್ಕೆ ಈ ಸಂಕಲ್ಪ ಬ್ರಹ್ಮೋಪಾಸಕ ಹೋಗ್ತಾನೆ. ಅದು ದೊಡ್ಡ ಅರಮನೆ, ಅದು ಬಂಗಾರದ ಅರಮನೆ, ಒಂದು 10 ಎಕರೆ 15 ಎಕರೆ ಜಾಗ, ಮಧ್ಯದಲ್ಲಿ ಸ್ವಿಮ್ಮಿಂಗ್ ಪೂಲು ಭಾಳ ಚೆನ್ನಾಗಿದೆ. ಮೊಲ ಜಿಂಕೆ ಎಲ್ಲ ಓಡಾಡ್ಕೊಂಡಿದೆ. ಎಲ್ಲ ಒಳ್ಳೆ ಹೂವುಗಳು, ಗುಲಾಬಿ ಹೂವುಗಳು, ಬೇರೆ ಬೇರೆ ಹೂವುಗಳೆಲ್ಲ ಎಲ್ಲ ಫುಲ್ ಅರಳಿದೆ. ಅಲ್ಲಿ ದೊಡ್ಡ ಒಂದು ಸರೋವರ ಇದೆ, ಸರೋವರ ತುಂಬ ಕಮಲ ಇದೆ, ಕಮಲ ತುಂಬ ದುಂಬಿಗಳು ಹಾರಾಡ್ತಾ ಇದೆ, ಝೇಂಕಾರ ಮಾಡ್ತಾ ಇದೆ. ಭಾರಿ ಖುಷಿ ಆಯ್ತು. ಹೋಗ್ತಾ ಇದ್ರೆ ಅದು ಆಮೋದ ವಾಸನೆ ಬಂದು ಕುಡಿದುಕೊಳ್ಳೋದು ಆನಂದ ಹೋಗ್ತದೆ. ಅಂಥ ಲೋಕ ಕಲ್ಪಿಸ್ಕೊಳ್ಳಿ. ಪಶುಪುತ್ರಾದಿಭಿಃ ಪ್ರತಿಷ್ಠತಿ ಇತಿ ದರ್ಶನಾತ್. ಪಶುಪುತ್ರಾದಿಭಿಃ ಪ್ರತಿಷ್ಠತಿ ಇತಿ ದರ್ಶನಾತ್. ಅವನು ಕೂಡ ಮಕ್ಕಳು, ಐಶ್ವರ್ಯ, ಎಲ್ಲ ವಾಹನಗಳು ಎಲ್ಲದರನ್ನು ಕೂಡ್ಕೊಂಡವನಾಗಿರ್ತಾನೆ ಅಂತ ಹೇಳಿ ಈ ರೀತಿ ತೋರಿಸ್ತಾ ಇರೋದ್ರಿಂದ ಎಲ್ಲ ಉಪಕರಣದಿಂದ ಕೂಡಿದಂತಹ ಲೋಕಕ್ಕೆ ಹೋಗ್ತಾನೆ. ಸ್ವಯಂಚ ಪ್ರತಿಷ್ಠಿತ, ಆತ್ಮೀಯೋಪಕರಣ ಸಂಪನ್ನ, ಆತ್ಮೀಯೋಪಕರಣ ಸಂಪನ್ನ, ಪ್ರತಿಷ್ಠಿತನಾಗಿ ತನಗೇನು ಉಪಕರಣ ಬೇಕೋ ಎಲ್ಲ ಸಮಗ್ರ ಅವಯವವುಳ್ಳವನಾಗಿ ನಾನು ತಗೊಳ್ತೀನಿ. ಸಮಗ್ರ ಅಲ್ಲಿ ಹೋದ ಕಿವಿಯೇ ಕೇಳಿಸಲ್ಲ, ಅಲ್ಲಿ ಹೋದ ಕಣ್ಣೇ ಕೇಳಿಸಲ್ಲ, ಕಣ್ಣೇ ಕಾಣಲ್ಲ, ಈ ಕಿವಿಯೇ ಕೇಳಿಸಲ್ಲ, ನಡೆಯೋಕ್ಕೆ ಆಗಲ್ಲ ಅಂದ್ರೆ ದಂಡ. ತಾನೂ ಫಿಟ್ ಆಗಿರ್ತಾನೆ, ಎಲ್ಲ ಉಪಕರಣವೂ ಅವನಿಗಿರುತ್ತೆ, ಎಲ್ಲ ರೀತಿ ಅನುಕೂಲ ಕೂಡ್ಕೊಂಡೆ ಅವನು ಇದಾಗ್ತಾ ಇರ್ತಾನೆ. ಅವ್ಯಸಮಾನ ಅಮಿತ್ರಾದಿ ತ್ರಾಸರಹಿತಾನ್, ಅವ್ಯಸಮಾನಾನ್ ಅಮಿತ್ರಾದಿ ತ್ರಾಸರಹಿತಾನ್, ಅವ್ಯಸಮಾನಶ್ಚ ಸ್ವಯಂ, ಅವ್ಯಸಮಾನಶ್ಚ ಸ್ವಯಂ, ಅಭಿಸಿದ್ಧ್ಯತಿ ಅಭಿವ್ಯಾಪ್ನೋತಿ ಇತ್ಯರ್ಥಃ, ಅಭಿಸಿದ್ಧ್ಯತಿ ಅಭಿಪ್ರಾಪ್ನೋತಿ ಇತ್ಯರ್ಥಃ. ಅವ್ಯಸಮಾನ ಅಂದ್ರೆ ಯಾವ ಶತ್ರುಗಳು ಇಲ್ಲ, ಹುಲಿ ಕಾಟ ಇಲ್ಲ, ಹಾವು ಕಾಟ ಇಲ್ಲ, ಚೇಳಿಲ್ಲ, ಸೊಳ್ಳೆ ಇಲ್ಲ, ತಿಗಣೆ ಇಲ್ಲ, ಏನೂ ಇಲ್ಲ. ತಾನೂ ಯಾವ ಪೀಡೆಯೂ ಇಲ್ಲದೆ, ತನಗೂ ಯಾವ ಪೀಡೆಯೂ ಉಂಟಾಗದೇನೆ ಆರಾಮಾಗಿರ್ತಾರೆ.
ಈ ನೆಗಡಿ ಆಗಲ್ಲ, ಶೀತ ಆಗಲ್ಲ, BP ಬರಲ್ಲ, ಜ್ವರ ಬರಲ್ಲ, ಶುಗರ್ ಇರಲ್ಲ, ಬೋಂಡ ತಿನ್ನೋ ಹಾಗಿಲ್ಲ, ಜಿಲೇಬಿ ಅದೆಲ್ಲ ಏನು ಆಗೋದೇ ಇಲ್ಲ. ಎಲ್ಲ ಸಮಗ್ರವನಾಗಿದ್ದುಕೊಂಡು ಎಲ್ಲಾ ಅನುಕೂಲಗಳನ್ನು ಕೂಡ್ಕೊಂಡವನಾಗಿ ಸೂಪರ್ ಆಗಿ ಬದುಕೊಂಡಿರ್ತಾನೆ. ಆ ಸಂಕಲ್ಪ ಬ್ರಹ್ಮೋಪಾಸಕನಿಗೆ ಏನು ಕೊರತೆ ಇರೋದಿಲ್ಲ. ನೋಡಿ, ಅವ್ನು ಟ್ರೈ ಮಾಡಿ ನೋಡಿ, ಇನ್ನೊಂದು ಸ್ವಲ್ಪ ದಿವಸ ಉಪಾಸನೆ ಮಾಡಿದ್ರೆ, ಸಂಕಲ್ಪ ಬ್ರಹ್ಮೋಪಾಸನೆ ಮಾಡಿದ್ರೆ ಎಲ್ಲ ಸಮೃದ್ಧವಾಗಿರುತ್ತೆ. ಸ್ವಯಂ ಅಭಿಸಿದ್ಧತೆ ಅಭಿವ್ಯಾಪ್ತ ತಾನು ಪಡ್ಕೊಳ್ತಾನೆ. ಯಾವತ್ ಸಂಕಲ್ಪಸ್ಯ ಗತಂ ಸಂಕಲ್ಪ ಗೋಚರ, ಯಾವತ್ ಸಂಕಲ್ಪಸ್ಯ ಗತಂ ಸಂಕಲ್ಪ ಗೋಚರ, ಯಥಾ ಕಾಮಚಾರೋ ಭವತಿ ಆತ್ಮನಃ ಸಂಕಲ್ಪಸ್ಯ, ತತ್ರ ಯಥಾ ಕಾಮಚಾರೋ ಭವತಿ ಆತ್ಮನಃ ಸಂಕಲ್ಪಸ್ಯ. ಸಂಕಲ್ಪದ ವ್ಯಾಪ್ತಿ ಗತಿ ಎಲ್ಲಿವರೆಗಿದೆಯೋ, ಸಂಕಲ್ಪ ಎಲ್ಲಿವರೆಗೆ ಗೋಚರ ಆಗುತ್ತೋ ಆ ಎಲ್ಲಾ ಜಾಗದಲ್ಲೂ ಇವನು ಯಥಾ ಕಾಮಚಾರ ಬೇಕಾದಂಗೆ ಓಡಾಡ್ಕೊಂಡಿರ್ತಾನೆ, ತನ್ನ ಸಂಕಲ್ಪ ತಕ್ಕಾಗಿರ್ತಾನೆ. ಈ ಎಲ್ಲಾ ಜಾಗದಲ್ಲೂ ಮುಂದಿನ ಹಂತಕ್ಕೆ ಅವಿರೋಧ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಮುಂದಿನ ಉಪಾಸನಾ ಫಲವು ಇಲ್ಲೇ ಆಗ್ಬಿಟ್ರೆ ಅವಾಗ ಮುಂದಿನ ಉಪಾಸನೆ ದಂಡ ಆಗ್ಬಿಡತ್ತೆ. ಕೇಳಿಸ್ತಾ ಇಲ್ಲಂತೆ ಕಣ. ಆದಿಬಿಹಿ ಪ್ರತಿಷ್ಠಿತ ಆಯ್ತಲ್ಲ, ಸಂಕಲ್ಪದ ವ್ಯಾಪ್ತಿ ಗತಿ ಎಲ್ಲಿವರೆಗಿದೆಯೋ ಎಲ್ಲಾ ಜಾಗದಲ್ಲೂ ಹೋಗ್ತಾ ಇದ್ದಾನೆ. ನತು ಸರ್ವೇಶಾಂ ಸಂಕಲ್ಪಸ್ಯೇತಿ, ಅದು ಸರ್ವೇಶಾಂ ಸಂಕಲ್ಪಸ್ಯೇತಿ. ಎಲ್ಲಾ ಸಂಕಲ್ಪಕ್ಕೂ ಒಡೆನಾಗ್ತಾನೆ ಅಂತ ಅರ್ಥ ಮಾಡಬೇಡಿ. ಇಂದ್ರಾದಿಗಳ ಸಂಕಲ್ಪಕ್ಕೆಲ್ಲ ಒಡೆನಾಗ್ತಾನೆ ಅಂತ ಅರ್ಥ ಮಾಡಬೇಡಿ. ಹಾಗರ್ಥ ಮಾಡಿಬಿಟ್ರೆ ಉತ್ತರ ಫಲ ವಿರೋಧ, ಉತ್ತರ ಫಲ ವಿರೋಧ, ಮುಂದಿನ ಉಪಾಸನೆಗೆ ಆ ಫಲ ವಿರೋಧ ಆಗ್ಬಿಡತ್ತೆ. ಇದೆಲ್ಲಕ್ಕೂ ಒಂದು ಕ್ಲಿಪ್ತವಾದ ಲಿಮಿಟ್ ಆಗಿರ್ತಕ್ಕಂಥ ಫಲವನ್ನೇ ಕಲ್ಪಿಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ 15 ಹಂತಕ್ಕೂ ಫಲ ಹೇಳ್ತಾ ಇರೋದ್ರಿಂದ ಬೇರೆ ಬೇರೆ, ಒಂದಕ್ಕಿಂತ ಒಂದು ಹೆಚ್ಚು ಬೇರೆ ಹೇಳ್ತಾ ಇರೋದ್ರಿಂದ ಇದಕ್ಕೆಲ್ಲ ನೀವೇ ಕಲ್ಪನೆ ಮಾಡ್ಕೊಂಡು ಇದಕ್ಕಿಷ್ಟೇ ಅಂತ ಹೇಳಿ ಒಂದು ಲಿಮಿಟೇಷನ್ ಹಾಕೊಂಡು ಹೋಗ್ಬೇಕು. ಯಾವ ಸಂಕಲ್ಪ ಸಗತಂ ತತ್ವಾಸ್ಯ ಸಹ ಕಾಮಚಾರ ಭವತಿ ಇದ್ರೂ ಕೂಡ ಸಂಕಲ್ಪದ ವ್ಯಾಪ್ತಿ ಎಷ್ಟಿದೆಯೋ ಅಲ್ಲಿವರೆಗೂ ಫಲ ಆಗುತ್ತೆ ಅಂದ್ರು, ಅದಕ್ಕೂ ಎಷ್ಟೋ ಒಂದು ಯೋಗ್ಯತೆ, ಸ್ಥಾನ, ಒಂದು ಲಿಮಿಟ್ ಆಗಿರ್ತಕ್ಕಂತಹ ಲೋಕ ಅಂತ ಅಂದ್ಕೊಂಡು ಅಲ್ಲಿ ಎಲ್ಲ ಬೇಕಾದಂಗೆ ಇರ್ತಾನೆ ಅಂತ ಮಾಡ್ಕೋಬೇಕು. ಎಸ್ ಸಂಕಲ್ಪಂ ಬ್ರಹ್ಮೇತ್ಯುಪಾಸ್ತೆ ಇತ್ಯಾದಿ ಪೂರ್ವವತ್. ಯಸ್ ಸಂಕಲ್ಪಂ ಬ್ರಹ್ಮೇತ್ಯುಪಾಸ್ತೆ ಇತ್ಯಾದಿ ಪೂರ್ವವತ್. ಯಾರು ಸಂಕಲ್ಪವನ್ನು ಬ್ರಹ್ಮಾತ್ಮಾಸನೆ ಮಾಡ್ತಾನೋ ಅವನಿಗೆ ಅಂತ ಹೇಳಿ ಹಿಂದಿನಂತೆ ಇದಕ್ಕೂ ಅರ್ಥ ಮಾಡ್ಕೊಳ್ಳಿ ಎಂದ್ರು. ಸರಿ, ಅದಕ್ಕಿಂತ ಹೆಚ್ಚಿಂದ ಇದೆ ಅಂದ್ರಲ್ಲ, ಹೆಚ್ಚಿಂದ ಹೇಳಿ ಯಾವುದು ಅಂತ ಕೇಳಿದ್ರು. ಚಿತ್ತಂ ವಾವ ಸಂಕಲ್ಪಾತ್ ಭೂಯಃ, ಚಿತ್ತಂ ವಾವ ಸಂಕಲ್ಪಾತ್ ಭೂಯಃ, ಯದಾ ವೈ ಚೇತಯತೆ ಅಥ ಸಂಕಲ್ಪಯತೆ, ಯದಾ ವೈ ಚೇತಯತೆ ಅಥ ಸಂಕಲ್ಪಯತೆ, ಅಥ ಮನಸ್ಯತಿ, ಅಥ ಮನಸ್ಯತಿ, ಅಥ ವಾಚಮೀರಯತಿ, ಅಥ ವಾಚಮೀರಯತಿ, ತಾಮು ನಾಮ್ನೀರಯತಿ, ತಾಮು ನಾಮ್ನೀರಯತಿ, ನಾಮ್ ಮಂತ್ರ ಏಕಂ ಭವಂತಿ, ನಾಮ್ನಿ ಮಂತ್ರ ಏಕಂ ಭವಂತಿ, ಮಂತ್ರೇಷು ಕರ್ಮಾಣಿ. ಯೇಷು ಕರ್ಮಾಣಿ. ಚಿತ್ತಂ ವಾವ ಸಂಕಲ್ಪಾತ್ ಭೂಯಃ ಯದಾ ವೈ ಚೇತಯತೆ ಅಥ ಸಂಕಲ್ಪಯತೆ ಅಥ ಮನಸ್ಯತಿ ಅಥ ವಾಚಮೀರಯತಿ, ತಾಮು ನಾಮ್ನೀರಯತಿ, ನಾಮ್ನಿ ಮಂತ್ರಾಃ ಏಕಂ ಭವಂತಿ, ಮಂತ್ರೇಷು ಕರ್ಮಾಣಿ. ಚಿತ್ತಂ ವಾವ ಸಂಕಲ್ಪಾತ್ ಭೂಯಃ ಯದಾ ವೈ ಚೇತಯತೆ ಅಥ ಸಂಕಲ್ಪಯತೆ ಅಥ ಮನಸ್ಯತಿ ಅಥ ವಾಚಂ ಈರಯತಿ, ತಾಮು ತಾಂ ನಾಮ್ನಿ ಸಿಗಲ್ಲ, ಮುಂದೆ ಗೊತ್ತಾಗಲ್ಲ. ಈರಯತಿ. ಯಾಕಂದ್ರೆ ಗುಣ ಎಣ್ಣ ವೃದ್ಧಿ, ಸವರ್ಣ ಕರೆಕ್ಟ್, ಪರವಾಗಿಲ್ಲ, ಸವರ್ಣ. ನಾಮ್ನಿ ಮಂತ್ರಾಃ ಏಕಂ ಭವಂತಿ, ಮಂತ್ರೇಷು ಕರ್ಮಾಣಿ. ಅಷ್ಟೇ. ಚಿತ್ತಂ ವಾವ, ಚಿತ್ತ ಏವ ಅಂತ, ಚಿತ್ತವೇ ಸಂಕಲ್ಪಕ್ಕಿಂತ ದೊಡ್ಡದು. ಚಿತ್ತ ಅಂದ್ರೆ ಏನು ಅಂದ್ರೆ ಆಯಾ ಕಾಲಕ್ಕೆ ಪ್ರಾಪ್ತವಾದದ್ದನ್ನು ಅರಿಯುವಂತಹ ಒಂದು ಕೆಪಾಸಿಟಿ, ಯೋಗ್ಯತೆ. ಅಂದ್ರೆ ಅಲರ್ಟ್ ಆಗಿರೋದು ಅಂತೀವಲ್ಲ ಇಂಗ್ಲೀಷಲ್ಲಿ, ಎಲ್ಲವನ್ನೂ ಅವನಿಗೆ ಅಲರ್ಟ್ ಆಗೇ ಇಲ್ಲ, ಮೂಡೇ ಇಲ್ಲ, ಅವ್ನಿಗೆ ಏನೂ ಗೊತ್ತಾಗೋದೇ ಇಲ್ಲ ಅಂದ್ರೆ ಏನು ಪ್ರಯೋಜನ? ಎಲ್ಲವನ್ನು ಆಯಾ ಸಂದರ್ಭಕ್ಕೆ ಬಂದದ್ದೆಲ್ಲ ಕರೆಕ್ಟಾಗಿ ಇದಮಿತ್ತಮ್ಮಂದು ಗೊತ್ತು ಮಾಡಿಕೊಳ್ಳುವ ಒಂದು ಅಂತಃಕರಣದ ಒಂದು ಸಾಮರ್ಥ್ಯ. ಇವರು ಬಂದ್ರು, ಇಂಥದ್ದು, ಇದು ರಾಜಲಕ್ಷ್ಮಿ ಬಂದ್ರು, ಅಯ್ಯೋ ಸುಮ್ಮನೆ ಕೇಳ್ತಿದ್ದಾರೆ, ಇವರು ಬಂದ್ರು, ಕರೆಕ್ಟಾಗಿ ತಿಳ್ಕೋಬೇಕು. ಇವ್ರಿಂಥವರೇ ಅಂತ ಗೊತ್ತು ಮಾಡ್ಕೋದೇ ಹೋದ್ರೆ ಆ ಚಿತ್ತಕ್ಕೆ ಬೆಲೆ ಇಲ್ಲ. ಚಿತ್ತ ಕರೆಕ್ಟ್, ಇವರು ವಸುಲಕ್ಷ್ಮಿ, ಇವರು ಸುಮನ ಅವರು, ಇವ್ರು ಲಕ್ಷ್ಮಿ. ಆ ಏನೇನು ಒದಗಿ ಬರುತ್ತೋ ಒದಗಿದ್ದನ್ನು ಟಕ್ಕನ ಕರೆಕ್ಟಾಗಿ ಇದಮಿತ್ತಮ್ಮಂತ ಅರಿಯುವಂತ ಒಂದು ಚಿತ್ತದ ಕೆಪಾಸಿಟಿ ಇದೆಯಲ್ಲ, ಅದು ಸಂಕಲ್ಪಕ್ಕಿಂತ ದೊಡ್ಡದು. ಯಾಕಂದ್ರೆ ಏನು ಸುಮ್ಮನೆ ಕಣ್ಬಿಟ್ಟು ಪೆದ್ದಾಗ ಹಿಂಗೆ ಕೂತ್ಕೊಂಡ್ಬಿಟ್ರೆ ಏನು ಅರಿಯೋದೇ ಅಂದ್ರೆ ಏನು ಪ್ರಯೋಜನ? ಒಂದು ಗೊತ್ತಾಗೋದೇ ಇಲ್ಲ, ಒಂದು ಅರಿಯೋದೇ ಇಲ್ಲ, ಒಂದಕ್ಕೂ ರಿಯಾಕ್ಷನ್ ಮಾಡಲ್ಲ, ಏನು ಅವನಲ್ಲಿ ಇದೇ ಇಲ್ಲ, ಅವೇರ್ನೆಸ್ಸೇ ಇಲ್ಲ, ಅಲರ್ಟ್ ಆಗೇ ಇಲ್ಲ ಅಂತಂದ್ರೆ ಪ್ರಯೋಜನ ಇಲ್ಲ. ಅಲರ್ಟ್ ಆಗಿದ್ದು, ಅವೇರ್ನೆಸ್ ಇದ್ದು, ಆ ಪ್ರಾಪ್ತವಾದ ವಿಷಯವನ್ನು ಯಥಾವತ್ತ ಕರೆಕ್ಟಾಗಿ ಇದಮಿತ್ತಂ ತಿಳ್ಕೊಳ್ಳುವಂತ
ಒಂದು ಚಿತ್ತ, ಒಂದು ಮನಸ್ಸಿನ ಯೋಗ್ಯತೆ. ಇದು ವೃತ್ತಿಯೇ. ಇದು ಮನಸ್ಸು, ಸಂಕಲ್ಪ, ಚಿತ್ತ ಎಲ್ಲ ಅಂತಃಕರಣ ವೃತ್ತಿಯೇ. ಇದೆಲ್ಲ ಒಂದಕ್ಕಿಂತ ಒಂದು ಹೆಚ್ಚು ಶ್ರುತಿ ಕಲ್ಪಿಸ್ಕೊಳ್ತಾ ಇದೆ, ಮಾಡ್ತಾ ಇದೆ. ಇದು ತುಂಬಾ ತರ್ಕ ಮಾಡಕ್ ಹೋಗ್ಬಾರ್ದು. ಅದ್ಯಾಗ ಹೆಚ್ಚು ಮನಸ್ಸು ಹಿಡಿಯೋದು ಚಿತ್ತ ಇರುತ್ತಾ, ಚಿತ್ತ ಹಿಡಿಯೋದು ಮನಸ್ಸು ಇರುತ್ತಾ, ಸಂಕಲ್ಪ ಮಾಡಿದ್ರೆ ಚಿತ್ತ ಮನಸ್ಸು ಆಗತ್ತಾ, ತುಂಬಾ ಡೀಪ ಹೋಗ್ಬಿಟ್ರೆ ಸ್ವಾರಸ್ಯ ಹೋಗ್ಬಿಡುತ್ತೆ. ತುಂಬಾ ಅಷ್ಟು ಇದಕ್ಕೆ ಹೋಗ್ಬಾರ್ದು. ಮೇಲ್ಮೇಲೆ ಸರ್ಫೇಸ್ ಹೋಗ್ಬೇಕು. ಚಿತ್ತ ದೊಡ್ಡದು. ಚಿತ್ತ ಅಂದ್ರೆ ಒಂದು ಚೇತನ ಅಂತ ಅಂತೀವಲ್ಲ, ಸಂಘಾತಶ್ಚೇತನ ಅಂತ. ಇಡೀ ದೇಹ ನಿಮ್ಮಗಳೆಲ್ಲ ಒಂದು ಅರಿವಿನ ಸಾಮರ್ಥ್ಯನ ಕೂಡ್ಕೊಂಡಂಥ ಒಂದು ವೃತ್ತಿ. ಯಾವಾಗ ಎಲ್ಲವನ್ನೂ ಅರಿತಾನೋ ಆಗ ಸಂಕಲ್ಪ ಮಾಡ್ತಾನೆ. ಯಾವಾಗ ಸಂಕಲ್ಪ ಮಾಡ್ತಾನೋ ಆಗ ಯೋಚನೆ ಮಾಡ್ತಾನೆ. ಯಾವಾಗ ಯೋಚನೆ ಮಾಡ್ತಾನೋ ಅವಾಗ ಮಾತಾಡ್ತಾನೆ. ಯಾವಾಗ ಮಾತಾಡ್ತಾನೋ ಅವಾಗ ಮಂತ್ರ ಹೇಳ್ತಾನೆ. ಯಾವಾಗ ಮಂತ್ರ ಹೇಳ್ತಾನೋ ಅವಾಗ ಕರ್ಮ ಮಾಡ್ತಾನೆ. ಯಾವಾಗ ಕರ್ಮ ಮಾಡ್ತಾನೋ ಎಲ್ಲ ಲೋಕಗಳು ಸಿಗುತ್ತೆ. ಯಾವಾಗ ಲೋಕ ಸಿಗುತ್ತೆ ಫಲ ಅನುಭವಿಸ್ತಾನೆ, ಅಷ್ಟೇ. ಆದ್ದರಿಂದ ಚಿತ್ತ, ಈ ಸಂಕಲ್ಪ, ಮನಸ್ಸಿನ, ವಾಕು, ನಾಮ ನಾಲ್ಕಿದ್ದು ಚಿತ್ತ ದೊಡ್ಡದು. ಚಿತ್ತ ಬ್ರಹ್ಮಾಂತ ಉಪಾಸನೆ ಮಾಡು ಅಂತ. ಒಟ್ಟು ದೊಡ್ಡದು ಅಂತ ಹೇಳ್ಬಿಟ್ಟು ಅದನ್ನು ಬ್ರಹ್ಮಾಂತ ಉಪಾಸನೆ ಮಾಡೋದು ಹೇಳ್ಬೇಕು. ಆ ದೊಡ್ಡ ಸ್ಥಿತಿಗೆ ಒಂದು ಯುಕ್ತಿ ಕೊಡಬೇಕು. ದೊಡ್ಡ ಸ್ಥಿತಿಗೆ ಯುಕ್ತಿ ಕೊಟ್ಟು ಅದನ್ನ ಬ್ರಹ್ಮಾಂತ ಭಾವನೆ ಮಾಡಪ್ಪ ಅಂತ ಹೇಳಿ ನಿಮಗೆ ಏನೇನೇನೋ ಭಾವನೆ ಮಾಡೋಕ್ ಬದಲು ಬ್ರಹ್ಮ ಭಾವನೆ ಮಾಡ್ತಾ ಇದ್ಬಿಟ್ರೆ ಕಾಲಾನುಕಾಲಕ್ಕೆ ಚಿತ್ತಶುದ್ಧಿಯಾಗಿ ಬ್ರಹ್ಮ ವಿಚಾರ ತಿಳ್ಕೊಳ್ಳೋ ಯೋಗ್ಯತೆ ಬರುತ್ತೆ ಅನ್ನೋ ದೃಷ್ಟಿಯಿಂದ ಎಲ್ಲ ಜಾಗಕ್ಕೂ ಬ್ರಹ್ಮ ಭಾವನೆಯನ್ನು ತುಂಬುತ್ತಾ ಇದೆ. ಪ್ರತಿಯೊಂದನ್ನು ಬ್ರಹ್ಮ 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 ಭಾವನೆ ಮಾಡಿ, ಯಾವುದನ್ನು ಸುಮ್ಮನೆ ಉದಾಸೀನಾಗಿ ನೋಡಬೇಡಿ. ಬ್ರಹ್ಮ ದೃಷ್ಟಿಯಿಂದಲೇ ಪ್ರತಿಯೊಂದನ್ನು ಭಾವನೆ ಮಾಡ್ತಾ ಹೋಗ್ತಾ ಇದ್ರೆ ಅವಾಗ ಬ್ರಹ್ಮಮಯವಾಗ್ಬಿಡುತ್ತೆ ಜಗತ್ತೆಲ್ಲ. ಅಷ್ಟಾಗ್ಬಿಟ್ರೆ ತಾನು ಮುಂದೆ ಭೂಮ ವಿದ್ಯೆ ಏನು ಹೇಳುತ್ತೆ ಅಥವಾ ಧಾರ ವಿದ್ಯೆ ಏನು ಹೇಳುತ್ತೆ ಅದು ಬೇಗ ಅರ್ಥವಾಗತ್ತೆ. ಅದಕ್ಕೆ ಯೋಗ್ಯತೆ ತಂದುಕೊಡ್ತಾ ಇದೆ. ಇಂಡೈರೆಕ್ಟ್ ಆಗಿ ತಾನು ಹೇಳುವ ತತ್ವಜ್ಞಾನಕ್ಕೆ ಯೋಗ್ಯತೆ ತಂದುಕೊಡೋಕೋಸೋಗಿ ಉಪಾಸನೆಯನ್ನ ಅವಾಂತರ ತಾತ್ಪರ್ಯದಿಂದ ಇಂಪ್ಲಿಮೆಂಟ್ ಮಾಡ್ತಾ ಇದೆ, ಕೂಡಿಸ್ತಾ ಇದೆ. ಚಿತ್ತಂಬಾಪ ಸಂಕಲ್ಪಾತ್ ಭೂಯ. ಚಿತ್ತಂಬಾಪ ಸಂಕಲ್ಪಾತ್ ಭೂಯ. ಭಾವಾದ ಏವಾದ ಚಿತ್ತವೇ ಸಂಕಲ್ಪಕ್ಕಿಂತ. ಹೇಳಿ ಬಾ. ಚಿತ್ತ ಅಂದ್ರೆ ಮೆಮರಿ ಆಗಲ್ವಾ? ಬುದ್ಧಿ ಅಂದ್ರೆ ಇಂಟೆಲಿಜೆನ್ಸ್ ಅನ್ಕೊಂಡು. ಸ್ಮರ ಬಂದಿದೆ. ನೆಕ್ಸ್ಟ್ ಚಿತ್ತಕ್ಕೆ ಸ್ಮರ ಇದೆಯಲ್ಲ, ಇಲ್ಲಿ ಧ್ಯಾನ ಆದ್ಮೇಲೆ ಮೆಮರಿ ಇನ್ನೊಂದಿದೆ. ಎಲ್ಲಿ ಬರುತ್ತೆ ಅದೋ? ಅನ್ನ ಆಯ್ತು, ಬಲ ಆಯ್ತು, ಆಪಹ, ತೇಜಸ್ಸು, ಆಕಾಶ. ಇಲ್ಲಿ ನಮ್ದಲ್ಲಿ 901ನೇ ಪೇಜು ಕನ್ನಡ ಪುಸ್ತಕದಲ್ಲಿ. ನಿಮ್ದು ಇಂಗ್ಲಿಷ್ ಪುಸ್ತಕ, ನಮ್ಗೆ ಪೇಜ್ ಗೊತ್ತಾಗಲ್ಲ. 13ನೇ ಖಂಡ, 13ನೇ ಖಂಡದ ಮೊದಲನೇ ಮಂತ್ರ ಸ್ಮರ. ಅಲ್ಲಿ ಬರುತ್ತೆ ನೆನಪು. ಇನ್ನು ಯೂಶಲಿ ಅದ್ರ ಅಂತಃಕರಣದಲ್ಲಿ ಚಿತ್ತ ಅಂದ್ರೆ ಮೆಮರಿ ಇದೆಲ್ಲ ಆಗುತ್ತೆ ಅಲ್ವಾ? ಇಲ್ಲಿ ಬೇರೆ ತರ ತಗೊಂಡಿದ್ದಾರೆ ಅನ್ಸುತ್ತೆ. ಅಲ್ಲಮ್ಮ, ಅಂತಃಕರಣದಲ್ಲಿ ಚಿತ್ತನೂ ಬೇರೆ, ಮೆಮರಿ ಸ್ಮರಣೆ ಬೇರೆ. ಮೆಮರಿನೂ ಸ್ಮರಣೆ, ಸ್ಮರ ಬೇರೆ ವೃತ್ತಿ. ಚಿತ್ತ ಅಂದ್ರೆ ಅಲರ್ಟ್ ಆಗಿರತಕ್ಕಂಥ ಒಂದು ವೃತ್ತಿ. ಅಲರ್ಟ್ ಅಂದ್ರೆ ಇವಾಗ ಏನ್ ಮುಂದೆ ಟಕ್ಕನ ಇದೀನಿ ತಿಳ್ಕೊಬೇಕು. ಕೆಲಸ ಏನಾಗಿದೆ, ಹಾವು ಬಂದು ಗೊತ್ತಾಗೋದು, ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಏನ್ ಪಕ್ಕ ಹಾವು ಬಂತು, ಹೌದಾ, ಆಮೇಲೆ ಹೆದರ್ಕೊಂಡು ಮಾಡ್ತಾನೆ. ಅಂದ್ರೆ ಏನೋ ಇದ್ರಲ್ಲಿ ಇದ್ಬಿಟ್ರೆ, ಆಬ್ಸೆಂಟ್ ಮೈಂಡ್ ಆಗ್ಬಿಟ್ರೆ ಅವನು ಏನು ಪ್ರಜ್ಞಾವಂತ. ಕರೆಕ್ಟ್. ಚಿತ್ತ ಅಂದ್ರೆ ಪ್ರಜ್ಞೆ ಇಟ್ಕೋಬಹುದು. ಅಲರ್ಟ್ ಆಗಿರೋದು, ಪ್ರಜ್ಞಾವಂತನಾಗಿರೋದು, ಇದಾಗಿರೋದು. ನೀವು ನಿಮ್ಮ ಮೈ ಮೇಲೆ ಪ್ರಜ್ಞೆ ಇಲ್ದೇನೆ ವ್ಯವಹಾರ ಮಾಡ್ತಿದ್ದೆ, ಏನೇನೋ ಮುಟ್ಬಿಡ್ತೀರ, ಏನೇನೋ ಕರೆಂಟ್ ಹೊಡೆದ್ಬಿಡುತ್ತೆ, ಆಮೇಲೆ ಗೊತ್ತಾಗದೇನೆ. ವಿವೇಕ ಇದು, ಇದು ಕರೆಂಟ್ ಹೊಡೆಯುತ್ತೆ, ಇದು ಸುಡುತ್ತೆ, ಇದು ಇಂಥದ್ದು ಅಂತ ತಿಳ್ಕೊಂಡು ಅದನ್ನು ತಪ್ಪಿಸ್ಕೋಬೇಕಾದ್ರೆ ಅದಕ್ಕೆಲ್ಲ ಒಂದು ಪ್ರಜ್ಞೆ ಇರಬೇಕು. ಮೈ ಮೇಲೆ ಪ್ರಜ್ಞೆ ಇಲ್ದೇನೆ ವ್ಯವಹಾರ ಮಾಡ್ತಿದ್ದಾನೆ. ಮೈ ಮೇಲೆ ಜ್ಞಾನ ಇಲ್ಲ ಅಂತ ಅಂತೀವಲ್ಲ, ನಾವು ಬೈತೀವಲ್ಲ. ಮೈ ಮೇಲೆ ಜ್ಞಾನ ಇಲ್ಲ, ನಿಂಗೆ ಹೆಂಗಂಗ ಮಾಡ್ತಾ ಇದೀಯ ಅಂತ ಬೈತೀವಲ್ಲ. ಆ ಮೈ ಮೇಲೆ ಜ್ಞಾನ ಇಲ್ಲ, ಪ್ರಜ್ಞೆ ಇಲ್ಲ ಅನ್ನೋದನ್ನ ಚಿತ್ತ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅದನ್ನ ಬ್ರಹ್ಮ ಅಂತ ಉಪಾಸನೆ ಮಾಡ್ಬೇಕಂತೆ. ಚಿತ್ತಂಬಾಪ ಸಂಕಲ್ಪ ಭೂಯ. ಚಿತ್ತವೇ ಸಂಕಲ್ಪಕ್ಕಿಂತ ದೊಡ್ಡದು. ನೋಡಿ, ಚಿತ್ತಂ ಚೇತಯಿತೃತ್ವಂ. ಚಿತ್ತಂ ಚೇತಯಿತೃತ್ವಂ. ಪ್ರಾಪ್ತ ಕಾಲ ಅನುರೂಪ ಬೋಧವತ್ವಂ. ಪ್ರಾಪ್ತ ಕಾಲ ಅನುರೂಪ ಬೋಧವತ್ವಂ. ಅತೀತ ಅನಾಗತ ವಿಷಯ ಪ್ರಯೋಜನ ನಿರೂಪಣ ಸಾಮರ್ಥ್ಯಂಚ. ಅತೀತಾನಗತ ವಿಷಯ ಪ್ರಯೋಜನ ನಿರೂಪಣ ಸಾಮರ್ಥ್ಯಂಚ. ಚೇತಯಿತೃತ್ವ ಅಂದ್ರೆ ಯಾವ ಕಾಲಕ್ಕೆ ಏನು ಪ್ರಾಪ್ತವಾಗಿ ಒದಗಿ ಬರುತ್ತೋ ಆ ಒದಗಿ ಬಂದದ್ದನ್ನ ಅನುಗುಣವಾಗಿ ಕರೆಕ್ಟ್ ಆಗಿ ಯಥಾವತ್ತಾಗಿ ಅದನ್ನು ಗೊತ್ತು ಮಾಡ್ಕೊಳ್ಳೋದು ಚಿತ್ತ. ನಾನೇನು ಮಾಡೋಕ್ಕಾಗಲ್ಲ. ಈ ಎಲ್ರಿಗೂ ಕೇಳಿಸ್ತಾ ಇದೆ, ನಿಮ್ಗೆ ಕೇಳಿದ್ರೆ ನಾನೇನು ಮಾಡ್ಲಿ? ಅಂದ್ರೆ ಒದಗಿ ಬಂದ ಕಾಲ ಅಂದ್ರೆ ಸಮಯ. ಒದಗಿ ಬಂದ ಸಮಯಕ್ಕೆ ಏನು ಒಂದು ಕ್ರಿಯೆ ಇರ್ಬೋದು, ಒಂದು ವಿಚಾರ ಇರ್ಬೋದು, ಒಂದು ಘಟನೆ ಇರ್ಬೋದು, ಯಾವುದೋ ಒಂದು ಪದಾರ್ಥ ಇರ್ಬೋದು, ಏನೋ ಒಂದು ವ್ಯಕ್ತಿ ಇರ್ಬೋದು. ಆ ಬಂದಂತ ವ್ಯಕ್ತಿಯನ್ನ
ಯಾರು ಏನು ಎಂಥದ್ದು ಕರೆಕ್ಟಾಗಿ ಯಥಾವತ್ತಾಗಿ ಅರಿಯುವಂತಹ ಒಂದು ಸಾಮರ್ಥ್ಯ. ಸುಮ್ಮನೆ ಯಾರೋ ಬಂದು ಏನೋ ನಂಬ್ಕೊಂಡ್ಬಿಟ್ಟು ಅವ್ನು ಬಂದವನು ಕಳ್ಳ ಆಗಿರ್ಲಿ ಬಂದ್ಬಿಟ್ಟು ಕದ್ಕೊಂಡು ಹೋಗ್ಬಿಡ್ಲಿ, ಇನ್ಯಾಕೋ ಬಂದೆ ಅಂತಂದು ನೀನು ಹೊರಗಿರೋ ಬರಬೇಡ ಕಣ, ಯಾಕೆ ಹಂಗೆ ಒಳಗೆ ಬಂದೆ ನೀನು ಯಾಕೆ ಬಂದೇನೋ ಅಂತೇಳಿ ನಮ್ಗೆ ಅನುಮಾನ ಬಂದಿರೋನ್ನ ನಾವು ಸ್ವಲ್ಪ ಅಲರ್ಟ್ ಆಗಿರೋದು ಬೆಸ್ಟು. ಯಾಕಂದ್ರೆ ಆಮೇಲೆ ಮುಂದೆ ಆಗುವ ಅನಾಹುತ ತಪ್ಪಿಸ್ಕೊಳ್ಳೋಕ್ಕೆ ನಾವು ಉದಾಸೀನ ಮಾಡಿ ಯಾರೋ ಬಂದಿದ್ದಾರೆ ಅಂದ್ಕೊಂಡ್ಬಿಟ್ರೆ ಏನೋ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಅಥವಾ ಅತಿ ಹೀಗೀಗ ಆದದ್ರಿಂದ ಹೀಗಾಗಿದೆ, ಅದನ್ನ ಇವಾಗ ಈ ರೀತಿ ಆದ್ರೆ ಇದನ್ನು ಹೀಗೆ ಮಾಡಿದ್ರೆ ಹೀಗಾಗುತ್ತೆ ಅಂತ ಹಿಂದೆ ಏನೋ ನಡೆದದ್ದನ್ನು ಜ್ಞಾಪಿಸ್ಕೊಳ್ಳೋದು, ಮುಂದೆ ಏನಾಗುತ್ತೆ ಅನ್ನೋದು ರಿಸಲ್ಟನ್ನು ತಿಳ್ಕೊಳ್ಳುವಂಥದ್ದು. ಆ ಪ್ರಯೋಜನವನ್ನು ಗೊತ್ತು ಮಾಡುವ ಸಾಮರ್ಥ್ಯ ಏನಿದೆ ಅದೇ ಚಿತ್ತ. ಅತೀತ ಅನಾಗತ ಪ್ರಯೋಜನ. ಅತೀತ ಅಂದ್ರೆ ಕಳೆದು ಹೋದ, ಅನಾಗತ ಅಂದ್ರೆ ಇನ್ನು ಬರದೇ ಇರುವ ಆ ವಿಷಯದ ಪ್ರಯೋಜನವನ್ನ ನಿರೂಪಣೆ ಮಾಡೋದನ್ನು ಗೊತ್ತು ಮಾಡುವ ಒಂದು ಚಿತ್ತ ಸಾಮರ್ಥ್ಯ ಇದೆಯಲ್ಲ, ಅದನ್ನು ಇಲ್ಲಿ ಚಿತ್ತ ಅಂತ ಕರೀತಾ ಇದ್ದಾರೆ. ಅದು ಸಂಕಲ್ಪಾದಪಿ ಭೂಯ. ಸಂಕಲ್ಪಾದಪಿ ಭೂಯ. ಚಿತ್ತ ಅನ್ನೋದು ಸಂಕಲ್ಪಕ್ಕಿಂತಲೂ ಹೆಚ್ಚಿನದು, ವಿಶೇಷವಾದದ್ದು. ಹೇಗೆ? ಕಥಂ ಯದಾ ವೈ ಪ್ರಾಪ್ತಂ ವಸ್ತು ಇದಮೇವಂ ಪ್ರಾಪ್ತಮಿತಿ ಚೇತಯತೆ. ಯದಾ ವೈ ಪ್ರಾಪ್ತಂ ವಸ್ತು ಇದಮೇವಂ ಪ್ರಾಪ್ತಮಿತಿ ಚೇತಯತೆ ತದಾ ತದಾದಾನಾಯವ ಅಪೋಹಾಯವ ಅಥ ಸಂಕಲ್ಪಯತೆ. ತದಾದಾನಾಯವ ಯಾವಾಗ ಒಂದು ಪ್ರಾಪ್ತವಾದ ವಸ್ತು, ಏನೋ ಒಂದು ವಸ್ತು ಒದಗಿ ಬರುತ್ತೆ, ಒದಗಿ ಬಂದಂತ ವಸ್ತು ಇದು ಹೀಗೆ ಇಂಥದ್ದೇ ಅಂತೇಳಿ ಅರಿತಾನೋ ಅವಾಗ ಅದು ತೆಗೆದುಕೊಳ್ಳುವಂತಹ ವಸ್ತು ಆದರೆ ತೆಗೆದುಕೊಳ್ತಾನೆ. ಅದು ಅಪೋಹ ಮಾಡ್ಕೊ ತಗೋಬಾರ್ದು, ಮುಟ್ಟಬಾರ್ದು, ಇದು ಅಂತ ಅಂದ್ಕೊಂಡು ಬಿಡ್ತಾರೆ. ಯಾವ್ಯಾವ ವಸ್ತು ಯಾವ ಟೈಮಿಗೆ ಒದಗಿ ಬರುತ್ತೋ ಅದರ ಬಗ್ಗೆ ಇದು ಇಂಥದ್ದು, ಇದು ಹೀಗೆ, ಇದರ ಅನುಕೂಲವಾಗುತ್ತೆ ತಗೊಂಡ್ರೆ, ಇದು ಉಪಯೋಗವಾಗುತ್ತೆ ಅಂತ ಹೇಳಿದ್ರೆ ತಗೊಳ್ತಾನೆ. ಇಲ್ಲ ತಗೋಬಾರ್ದು, ತೊಂದರೆ ಆಗುತ್ತೆ, ಇದು ಕಷ್ಟ ಕೊಡುತ್ತೆ ಅಂತಂದ್ರೆ ಬಿಟ್ಟು ಬಿಡ್ತಾನೆ. ಅದನ್ನ ಚಿತ್ತದಿಂದ ತೀರ್ಮಾನ ಮಾಡ್ತಾನೆ. ಪ್ರಾಪ್ತವಾದ ವಸ್ತುವನ್ನ ಇದಮಿತ್ತಮ್ ಅಂತ ಹೇಳಿ ಗೊತ್ತು ಮಾಡಿಕೊಳ್ಳುವ ಅಂತಃಕರಣದ ಒಂದು ಯೋಗ್ಯತೆ ಏನಿದೆ ಅದನ್ನು ಚಿತ್ತ ಅಂತ ಕರೀತಾ ಇದ್ದಾರೆ. ಅದನ್ನು ಆಮೇಲೆ ಸಂಕಲ್ಪ ಮಾಡ್ತಾನೆ. ಅಥ ಮನಸ್ಥಿತಿ ಇತ್ಯಾದಿ ಪೂರ್ವಸು. ಆಮೇಲೆ ಯೋಚನೆ ಮಾಡ್ತಾನೆ. ಸಂಕಲ್ಪ ಮಾಡಿಬಿಟ್ಟು ಯೋಚನೆ ಮಾಡ್ತಾನೆ, ಇದು ತಗೊಳ್ಳ ಬೇಡವಾ, ಏನೋ ಒಂದು ಉಂಗುರ ಬಿದ್ದೋಗಿದೆ, ಈ ಉಂಗುರ ತಗೊಳ್ಳ ಬೇಡವಾ, ನಮ್ದ ತಗೊಂಡ್ರೆ ಏನಂತಾರೆ, ಅಥವಾ ಪರೀಕ್ಷೆಗೋಸ್ಕರ ಯಾರಾದ್ರೂ ನಮ್ ತಗೊಳ್ತೀನಾ ಇಲ್ವಾ ಅಂತೇಳಿ ನಮ್ಮ ಪರೀಕ್ಷೆಗೋಸ್ಕರ ಇಟ್ಟು ಹೋಗಿದಾರ, ತಗೊಂಡ್ರೆ ಒಳ್ಳೇದಾ ಅಂತ ನಮ್ಗೆ ಅದಕ್ಕಪ್ಪ ನಮ್ದು ಅದೇ ಮೇಲೆ ಬಿಟ್ಟು ಹೋಗೋದು ಬೆಟರ ಅಂತೇಳಿ ವಿಚಾರ ಮಾಡಿ ಆಮೇಲೆ ಒಂದು ತೀರ್ಮಾನ ಮಾಡ್ಕೊಂಡು ವ್ಯವಹಾರ ಮಾಡ್ತಾನೆ. ತಾನಿ ಹವ ಏತಾನಿ ಚಿತ್ತೈಕಾಯನಾನಿ. ಹೋದ್ರಪ್ಪ. ತಾನಿ ಹವ ಏತಾನಿ ಚಿತ್ತೈಕಾಯನಾನಿ ಚಿತ್ತಾತ್ಮಾನಿ ಚಿತ್ತೇ ಪ್ರತಿಷ್ಠಿತಾನಿ ತಸ್ಮಾದ್ಯದ್ಯಪಿ ಬಹುವದ ಚಿತ್ತೋ ಭವತಿ ನಾಯಮಸ್ತೀತ್ಯೇವೈನಮಾಹುಃ ಯದಯಂ ವೇದ ಯದ್ವಾಯಂ ವಿದ್ವಾನ್ ಏಥಮಚಿತ್ತಃ ಸ್ಯಾತ್ ಅಥ ಯದ್ಯಲ್ಪವಿಚಿತ್ತವಾನ್ ಭವತಿ ತಸ್ಮಾ ಏವೋತ ಶುಶ್ರೂಷಂತೆ ಚಿತ್ತಗೋ ಹೇವೈಷಾಮೇಕಾಯನಂ ಚಿತ್ತಮಾತ್ಮಾ ಚಿತ್ತಂ ಪ್ರತಿಷ್ಠಾ ಚಿತ್ತಮುಪಾಸ್ವೇತಿ. ತಾನಿ ಹ ವೈ ಏತಾನಿ ಚಿತ್ತೈಕಾಯನಾನಿ ಚಿತ್ತಾತ್ಮಾನಿ ಚಿತ್ತೇ ಪ್ರತಿಷ್ಠಿತಾನಿ ತಸ್ಮಾತ್ ಯದ್ಯಪಿ ಬಹುವಿಧ ಅಚಿತ್ತಃ ಭವತಿ ನ ಅಯಂ ಅಸ್ತಿ ಇತಿ ಏವ ಏನಂ ಆಹುಃ ಯತ್ ಅಯಂ ವೇದ ಯತ್ ವಾ ಅಯಂ ವಿದ್ವಾನ್ ನ ಇತ್ತಂ ಯಾವ ಸಂಧಿ? ನ ಇತ್ತಂ ನೇತ್ತಂ ಗುಣ. ಗುಣ ಸಂಧಿ ಪರವಾಗಿಲ್ಲ. ಸ್ವಲ್ಪ ಸಂಧಿ ಚೂರು ಗೊತ್ತಾಗ್ತಿದೆಯಮ್ಮ. ಸ್ಯಾತ್ ಅಥಃ ಅಥ ಯದಿ ಅಲ್ಪವಿತ್ ಯಾವ ಸಂಧಿ? ಯದಿ ಅಲ್ಪವಿತ್ ಎಣ್ ಸಂಧಿ. ಚಿತ್ತವಾನ್ ಭವತಿ ತಸ್ಮೈ ಏವ ಯಾವ ಸಂಧಿ? ಇದು ಗೊತ್ತಾಗಲ್ಲ. ಈಚೋಯವಾಯವ. ಲೋಕಶಾಕಲಸ್ ಆಗಿದೆ. ಉತ ಏವ ಉತ ಶುಶ್ರೂಷಂತೆ ಚಿತ್ತಂ ಹಿ ಏವ ಏಷಾಂ ಏಕಾಯನಂ ಚಿತ್ತಂ ಆತ್ಮ ಚಿತ್ತಂ ಪ್ರತಿಷ್ಠಾ ಚಿತ್ತಂ ಉಪಾಸ್ವ ಇತಿ. ತಾನೇ ಹವ ಎಲ್ಲವೂ ಸಂಕಲ್ಪ, ಮನಸ್ಸಿನ ವಾಕು, ನಾಮ ಎಲ್ಲ ಚಿತ್ತದಲ್ಲಿ ನಿಂತ್ಕೊಂಡಿದೆ, ಚಿತ್ತ ಪ್ರತಿಷ್ಠಿತವಾಗಿದೆ, ಚಿತ್ತದಲ್ಲೇ ಲಯವಾಗುವುದು. ಆದ್ರಿಂದ ತುಂಬಾ ತಿಳಿದವನಾಗಿದ್ರು ಕೂಡ ಚಿತ್ತವೇ ಇಲ್ಲ, ಅರಿವೇ ಇಲ್ಲ ಅಂತ ಆದರೆ ಹೋದವನು ಆಯ್ತು, ದಂಡ, ಪ್ರಯೋಜನ ಇಲ್ಲ.
ಏನು ಅರಿತಿಲ್ಲ ಅಂತ ಹೇಳಿ ನಾಯಮಸ್ತಿ ಇತ್ತೇವ ಇನ್ನಿಲ್ಲ ಕಣ, ಇನ್ನಿಲ್ಲ ಈ ದಂಡ ಕಣ ಅಂತ ಈ ರೀತಿ ಹೇಳ್ತಾರಂತೆ. ಇದು ಅಯಂ ವೇದ, ಇನ್ನು ತುಂಬಾ ತಿಳಿದವನಾಗಿರ್ಬಹುದು, ವಿದ್ಯಾವಂತ, ಷಟ್ಶಾಸ್ತ್ರ ಪಂಡಿತ, ಬಹಳ ಲೋಕದಲ್ಲಿ MA PhD ಮಾಡಿದವನ, ಇದು ಕೂಡ ಅಚಿತ್ತನಾಗ್ಬಿಟ್ಟ ಅಂದ್ರೆ ದಂಡ ಅಂತಾರೆ, ಏನು ಪ್ರಯೋಜನ ಅಂತಾರೆ. ಯದ್ವಾ ಅಯಂ ವಿದ್ವಾನ್, ಅಥವಾ ಯದ್ವಾ ಒಂದು ವೇಳೆ ಇವನು ತಿಳಿದವನಾಗಿ ನೇಯಂ ಅಚಿತ್ತ ಸ್ಯಾತ್, ಈ ರೀತಿ ಅಚಿತ್ತನಾಗದೇ ಇದ್ದ ಅಂತ ಆದರೆ ಅಂದ್ರೆ ಅಲ್ಪ ವಿಚಿತ್ತ, ಚೂರು ಅರಿತಾನೆ ಕಣ, ಚೂರು ಗೊತ್ತಾಗತ್ತೆ ಕಣ, ಏನೋ ಚೂರು ರೆಸ್ಪಾನ್ಸ್ ಮಾಡ್ತಾನೆ ಅಂದ್ರೆ ತಸ್ಮಾ ಆದ್ರಿಂದಲೇ ಅವನಿಗೆ ಶುಶ್ರೂಷೆ ಮಾಡ್ತಾರೆ. ಕರ್ಕೊಂಡು ಹೋಗೋಣ, ಆಸ್ಪತ್ರೆ ಕರ್ಕೊಂಡು ಹೋಗೋಣ, ಡಾಕ್ಟರ್ ಹತ್ರ ಹೋಗೋಣ, ಇಂಜೆಕ್ಷನ್ ಕೊಡಿಸೋಣ, ಏನಾದ್ರು ಟ್ರೀಟ್ಮೆಂಟ್ ಮಾಡಿಸೋಣ ಅಂತ ಹೇಳಿ ಸ್ವಲ್ಪ ಅರಿವಿದೆ ಅಂದ್ರೆ ಅದ್ರ ಬಗ್ಗೆ ಏನಾದ್ರು ಪ್ರಯತ್ನ ಮಾಡ್ತಾರೆ, ಅವ್ರಿಗೆ ಹೆಚ್ಚಳ ಮಾಡ್ಸೋದಕ್ಕೆ. ಅರಿವೇ ಇಲ್ಲ, ಕೋಮ ಹೋಗ್ಬಿಟ್ಟ ಅಂದ್ರೆ ಕೈ ಬಿಟ್ಬಿಡ್ತಾರೆ. ಆಯ್ತು ಅಂದ್ರೆ ಎಲ್ಲಕ್ಕೂ ಚಿತ್ತ ಅರಿವಾಗೋದು, ಗೊತ್ತಾಗೋದು ಅಂತ ಇರಬೇಕು. ಬಂದವ್ರನ್ನೆಲ್ಲ ಗುರುತಿಸ್ಬೇಕು, ಎಲ್ಲವನ್ನೂ ರೆಸ್ಪಾನ್ಸ್ ಮಾಡಬೇಕು, ಎಲ್ಲವನ್ನೂ ತಿಳ್ಕೊಂಥವನಾಗಬೇಕು. ಅದಿಲ್ಲ ಅಂತ ಆದ್ರೆ ಏನು ಇದ್ರೂ ಜೀವಚ್ಛವ, ಅವನು ಕೊರಡಿದ್ದ ಹಾಗೆ, ಅರಿಲಿಲ್ಲ ಅಂದ್ರೆ. ಅದರಿಂದ ಚಿತ್ತ ಬಹಳ ಮುಖ್ಯ. ಚಿತ್ತವೇ ಏಕಾಯನ, ಚಿತ್ತವೇ ಆತ್ಮ. ಎಲ್ಲ ಚಿತ್ತದಲ್ಲೇ ನಿಂತಿದೆ, ಅರಿವಲ್ಲೇ ನಿಂತಿದೆ. ಇಲ್ಲಿ ಅರಿವಿನ ಆತ್ಮನ ಅರಿವಲ್ಲ, ಅಂತಃಕರಣದ ಅರಿವು, ಆತ್ಮನ ಅರಿವಿನ ಬಂದಿಲ್ಲ. ಚಿತ್ತವೇ ಆತ್ಮ. ಇದಕ್ಕೆ ಅಂದ್ರೆ ಮನಸ್ಸಿನ ಅರಿವೇ ಚೇತನ ಅಂತಿದೆಯಲ್ಲ, ಅದೇ ಅರಿವು, ಅದೇ ಪ್ರತಿಷ್ಠಾ. ಅದನ್ನೇ ಬ್ರಹ್ಮ ಅಂತ ಉಪಾಸನೆ ಮಾಡಯ್ಯ ನಾರದ ಅಂದ್ರು. ಸರಿ, ಏನಾಗತ್ತೆ ಅಂದ್ರು, ಕಾಮಚಾರ ಆಗತ್ತೆ ಅಂದ್ರು. ಮುಂದಕ್ಕಿದೆಯಾ ಅಂದ್ರು, ಮುಂದಕ್ಕೆ ಅದೇ ಹೇಳಿ, ನಾಳೆ ಹೇಳ್ತೀವಿ. ಓಂ ಆಪ್ಯಾಯಂತಮಮಾಂಗಾಣಿ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ್. ನಿರಾಕರಣಮಸ್ತು ನಿರಾಕರಣಂ ಮೇಸ್ತು ತದಾತ್ಮನಿಧರತೆ ಯ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ.